ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಯಾ ಅಯ್ಯುಹಲ್ಲದೀನ ಆಮನೂ ಔಫೂ ಬಿಲ್ ಉಕೂದ್ ಉಹಿಲ್ಲತ್ ಲಕುಂ ಬಹೀಮತುಲ್ ಅನ್ಆಮಿ ಇಲ್ಲಾ ಮಾ ಯುತ್ಲಾ ಅಲೈಕುಂ ಗೈರ ಮುಹಿಲ್ಲಿಸ್ ತ್ವಯ್ಬಿ ವ ಅಂತುಂ ಹುರುಮ್ ಇನ್ನಲ್ಲಾಹ ಯಹ್ಕುಮು ಮಾ ಯುರೀದ್. ಓ ಸತ್ಯವಿಶ್ವಾಸಿಗಳೇ, ನಿರ್ಬಂಧಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿರಿ. ನಿಮಗೆ ಅನ್ಆಮ್ ವರ್ಗದ ಎಲ್ಲ ಪ್ರಾಣಿಗಳನ್ನು ಧರ್ಮಸಮ್ಮತಗೊಳಿಸಲಾಗಿದೆ, ಮುಂದೆ ತಿಳಿಸಲ್ಪಡುವ ಪ್ರಾಣಿಗಳ ಹೊರತು. ಆದರೆ ಇಹ್ರಾಮಿನ ಸ್ಥಿತಿಯಲ್ಲಿ ನೀವು ಬೇಟೆಯನ್ನು ಧರ್ಮಸಮ್ಮತಗೊಳಿಸಿಕೊಳ್ಳಬೇಡಿರಿ. ನಿಸ್ಸಂದೇಹವಾಗಿಯೂ ಅಲ್ಲಾಹು ತಾನಿಚ್ಛಿಸುವ ಆಜ್ಞೆಯನ್ನು ನೀಡುತ್ತಾನೆ. ಯಾ ಅಯ್ಯುಹಲ್ಲದೀನ ಆಮನೂ ಲಾ ತುಹಿಲ್ಲೂ ಶಆಯಿರಲ್ಲಾಹ್ لا تحلوا شعائر الله ولا الشهر الحرام ولا الهدي ولا القلائد ولا آمين البيت الحرام يبتغون فضلا من ربهم ورضوانا وَإِذَا حَلَلْتُمْ فَاصْطَادُوا وَلَا يَجْرِمَنَّكُمْ شَنَآنُ قَوْمٍ أَن صَدُّوكُمْ عَنِ الْمَسْجِدِ الْحَرَامِ أَن تَعْتَدُوا وَتَعَاوَنُوا عَلَى الْبِرِّ وَالتَّقْوَى وَلَا تَعَاوَنُوا عَلَى الْإِثْمِ وَالْعُدْوَانِ وَاتَّقُوا اللَّهَ إِنَّ اللَّهَ شَدِيدُ الْعِقَابِ. ಓ ಸತ್ಯವಿಶ್ವಾಸಿಗಳೇ, ದೇವೋಪಾಸನೆಯ ಲಾಂಛನಗಳನ್ನು ಅವಮಾನಪಡಿಸಬೇಡಿರಿ. ನಿಷಿದ್ಧ ಮಾಸಗಳ ಪೈಕಿ ಯಾವುದನ್ನೂ ಧರ್ಮಸಮ್ಮತಗೊಳಿಸಬಾರದು. ಬಲಿ ಪ್ರಾಣಿಗಳನ್ನು ಪೀಡಿಸಬಾರದು. ಅಲ್ಲಾಹನಿಗೆ ಮುಡಿಪಾಗಿರಿಸಿದ್ದರ ದ್ಯೋತಕವಾಗಿ ಕೊರಳಲ್ಲಿ ಪಟ್ಟಿಯಿರುವ ಪ್ರಾಣಿಗಳನ್ನು ಪೀಡಿಸಬಾರದು. ತಮ್ಮ ಪ್ರಭುವಿನ ಅನುಗ್ರಹ ಹಾಗೂ ಅವನ ಸಂಪ್ರೀತಿಯನ್ನರಸುತ್ತಾ ಪವಿತ್ರ ಕಾಬಾದ ಕಡೆಗೆ ಹೋಗುತ್ತಿರುವವರನ್ನು ಕೆಣಕಬಾರದು. ಇಹ್ರಾಮಿನ ಸ್ಥಿತಿಯು ಮುಗಿದ ಬಳಿಕ ನೀವು ಬೇಟೆಯಾಡಬಹುದು. ಒಂದು ಕೂಟವು ನಿಮಗೆ ಮಸ್ಜಿದುಲ್ ಹರಾಮಿನ ದಾರಿಯನ್ನು ಮುಚ್ಚಿಬಿಟ್ಟುದರ ಬಗ್ಗೆ ನಿಮಗಿರುವ ಕೋಪವು ನಿಮ್ಮನ್ನು ಅಯುಕ್ತ ರೀತಿಯ ಅತಿರೇಕಗಳನ್ನೆಸಗುವಷ್ಟು ಉದ್ರೇಕಿಸದಿರಲಿ. ಪುಣ್ಯ ಹಾಗೂ ದೇವಭಯದ ಕಾರ್ಯಗಳಲ್ಲಿ ಎಲ್ಲರ ಜೊತೆ ಸಹಕರಿಸಿರಿ ಮತ್ತು ಪಾಪ ಹಾಗೂ ಅತಿರೇಕ ಕಾರ್ಯಗಳಲ್ಲಿ ಯಾರೊಂದಿಗೂ ಸಹಕರಿಸಬೇಡಿರಿ. ಅಲ್ಲಾಹನನ್ನು ಭಯಪಡಿರಿ, ಅವನ ಶಿಕ್ಷೆಯು ಅತ್ಯಂತ ಕಠಿಣವಾಗಿರುತ್ತದೆ. حرمت عليكم الميتة والدم ولحم الخنزير وما أهل لغير الله به والمنخنقة والموقوذة والمتردية والنطيحة وما أكل السبع إلا ما ذكيتم وما ذبح على النصب وأن تستقسموا بالأزلام ذلكم فسق. اليوم يئس الذين كفروا من دينكم فلا تخشوهم واخشون اليوم أكملت لكم دينكم وأتممت عليكم نعمتي ورضيت لكم الإسلام دينا فمن اضطر في مخمصة غير متجانف لإثم فإن الله غفور رحيم. ನಿಮಗೆ ಇವು ನಿಷಿದ್ಧಗೊಳಿಸಲ್ಪಟ್ಟಿವೆ: ಶವ, ರಕ್ತ, ಹಂದಿಮಾಂಸ, ಅಲ್ಲಾಹನ ಹೊರತು ಇತರರ ಹೆಸರಿನಲ್ಲಿ ಚೂರಿ ಹಾಕಲ್ಪಟ್ಟ ಪ್ರಾಣಿ, ಉಸಿರುಕಟ್ಟಿ ಅಥವಾ ಪೆಟ್ಟು ತಾಗಿ ಅಥವಾ ಎತ್ತರದಿಂದ ಬಿದ್ದು ಅಥವಾ ಘರ್ಷಿಸಲ್ಪಟ್ಟು ಅಥವಾ ಕ್ರೂರಮೃಗದಿಂದ ಹರಿದು ಹಾಕಲ್ಪಟ್ಟು ಸತ್ತ ಪ್ರಾಣಿ. ಆದರೆ ನೀವು ಜೀವಂತ ಪಡೆದು ದಿಬುಹ್ ಮಾಡಿದ ಪ್ರಾಣಿಯು ಇದಕ್ಕೆ ಹೊರತಾಗಿದೆ. ಯಾವುದಾದರೂ ಗುಡಿಯ ಮುಂದೆ ಬಲಿಕೊಡಲ್ಪಟ್ಟ ಪ್ರಾಣಿ ಅಲ್ಲದೆ ಜೂಜಿನ ಮೂಲಕ ಅದೃಷ್ಟ ಪರೀಕ್ಷೆ ಮಾಡುವುದು ಇವೆಲ್ಲ ಧರ್ಮಭ್ರಷ್ಟತೆಯ ಕಾರ್ಯಗಳು. ಇಂದು ಸತ್ಯ ನಿಷೇಧಿಗಳಿಗೆ ನಿಮ್ಮ ಧರ್ಮದ ಬಗ್ಗೆ ಸಂಪೂರ್ಣ ನಿರಾಶೆಯುಂಟಾಗಿರುತ್ತದೆ. ಆದುದರಿಂದ ನೀವು ಅವರನ್ನು ಭಯಪಡಬೇಡಿರಿ, ನನ್ನನ್ನು ಭಯಪಡಿರಿ. ಇಂದು ನಾನು ನಿಮ್ಮ ಧರ್ಮವನ್ನು ನಿಮಗಾಗಿ ಪರಿಪೂರ್ಣಗೊಳಿಸಿದ್ದೇನೆ, ನನ್ನ ಕೊಡುಗೆಯನ್ನು ನಿಮ್ಮ ಮೇಲೆ ಪರಿಪೂರ್ಣಗೊಳಿಸಿದ್ದೇನೆ ಮತ್ತು ಇಸ್ಲಾಮನ್ನು ನಿಮ್ಮ ಧರ್ಮವೆಂಬ ನೆಲೆಯಲ್ಲಿ ಅಂಗೀಕರಿಸಿದ್ದೇನೆ. ಆದುದರಿಂದ ನಿಮಗೆ ವಿಧಿಸಿರುವ ಸಮ್ಮತ ಮತ್ತು ನಿಷೇಧದ ನಿರ್ಬಂಧಗಳನ್ನು ಪಾಲಿಸಿರಿ. ಆದರೆ ಪಾಪದ ಕಡೆಗೆ ಒಲವಿಲ್ಲದೆ ಹಸಿವೆಯಿಂದ ವಿವಶನಾಗಿ ಯಾರಾದರೂ ಅವುಗಳ ಪೈಕಿ ಏನನ್ನಾದರೂ ತಿಂದು ಬಿಟ್ಟರೆ
ಅಲ್ಲಾಹು ನಿಶ್ಚಯವಾಗಿಯೂ ಮಹಾಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ಯಸ್ಅಲೂನಕ ಮಾದಾ ಉಹಿಲ್ಲ ಲಹುಂ قل أحل لكم الطيبات وما علمتم من الجوارح مكلبين تعلمونهن مما علمكم الله فكلوا مما أمسكن عليكم واذكروا اسم الله عليه واتقوا الله إن الله سريع الحساب. ತಮಗೆ ಏನೇನೆಲ್ಲ ಧರ್ಮಸಮ್ಮತಗೊಳಿಸಲ್ಪಟ್ಟಿದೆ ಎಂದು ಜನರು ಕೇಳುತ್ತಾರೆ. ಹೇಳಿರಿ, ನಿಮಗೆ ಎಲ್ಲ ಶುದ್ಧ ವಸ್ತುಗಳು ಧರ್ಮಸಮ್ಮತಗೊಳಿಸಲ್ಪಟ್ಟಿವೆ. ನೀವು ಪಳಗಿಸಿದ ಪ್ರಾಣಿಗಳು, ದೇವದತ್ತವಾದ ಜ್ಞಾನದ ಆಧಾರದಲ್ಲಿ ನೀವು ಬೇಟೆಯಾಡಲು ಕಲಿಸಿಕೊಟ್ಟ ಪ್ರಾಣಿಗಳು, ನಿಮಗಾಗಿ ಹಿಡಿದಿಟ್ಟ ಪ್ರಾಣಿಗಳನ್ನು ನೀವು ತಿನ್ನಬಹುದು. ಆದರೆ ಅದರ ಮೇಲೆ ಅಲ್ಲಾಹನ ನಾಮವನ್ನು ಉಚ್ಚರಿಸಿಕೊಳ್ಳಿರಿ. ಅಲ್ಲಾಹನ ನಿಯಮೋಲ್ಲಂಘನೆ ಮಾಡುವ ಕುರಿತು ಭಯಪಡಿರಿ. ಲೆಕ್ಕ ಪರಿಶೋಧಿಸಲು ಅಲ್ಲಾಹನಿಗೆ ವಿಳಂಬವಾಗುವುದಿಲ್ಲ. ಅಲ್ಯೌಮ ಉಹಿಲ್ಲ ಲಕುಮುತ್ ತಯ್ಯಿಬಾತ್ وطعام الذين أوتوا الكتاب حل لكم وطعامكم حل لهم والمحصنات من المؤمنات والمحصنات من الذين أوتوا الكتاب من قبلكم إذا آتيتموهن أجورهن محصنين غير مسافحين ولا متخذي أخدان ومن يكفر بالإيمان فقد حبط عمله وهو في الآخرة من الخاسرين. ಇಂದು ನಿಮಗೆ ಸಕಲ ಶುದ್ಧ ವಸ್ತುಗಳು ಧರ್ಮಸಮ್ಮತ ಮಾಡಲ್ಪಟ್ಟಿವೆ. ಗ್ರಂಥದವರ ಆಹಾರ ನಿಮಗೂ ನಿಮ್ಮ ಆಹಾರ ಅವರಿಗೂ ಧರ್ಮಸಮ್ಮತವಾಗಿರುತ್ತದೆ. ಸುಶೀಲ ಸ್ತ್ರೀಯರು, ಅವರು ಸತ್ಯವಿಶ್ವಾಸಿ ವರ್ಗದವರಾಗಿರಲಿ ಅಥವಾ ನಿಮಗಿಂತ ಮುಂಚೆ ಗ್ರಂಥ ನೀಡಲ್ಪಟ್ಟ ವರ್ಗದವರಾಗಿರಲಿ, ನೀವು ಅವರಿಗೆ ವಿವಾಹಧನ ಕೊಟ್ಟು ವಿವಾಹದಲ್ಲಿ ಅವರ ರಕ್ಷಕರಾದರೆ ನಿಮಗೆ ಅವರು ಧರ್ಮಸಮ್ಮತವಾಗಿರುತ್ತಾರೆ. ಅನಿಯಂತ್ರಿತ ಲೈಂಗಿಕ ಸಂಬಂಧವಿರಿಸಿಕೊಳ್ಳುವುದು ಅಥವಾ ರಹಸ್ಯ ಕಾಮುಕರಾಗಿರುವುದು ಸಲ್ಲದು. ಸತ್ಯವಿಶ್ವಾಸ ನೀತಿಯಲ್ಲಿ ನಡೆಯಲು ನಿರಾಕರಿಸಿದವನ ಜೀವನದ ಸಂಪೂರ್ಣ ಕರ್ಮವು ವ್ಯರ್ಥವಾಗುವುದು ಮತ್ತು ಅವನು ಪರಲೋಕದಲ್ಲಿ ದಿವಾಳಿಕೋರನಾಗುವನು. إذا قمتم إلى الصلاة فاغسلوا وجوهكم وأيديكم إلى المرافق وامسحوا برؤوسكم وأرجلكم إلى الكعبين وإن كنتم جنبا فاطهروا وإن كنتم مرضى أو على سفر أو جاء أحد منكم من الغائط أو لامستم النساء فلم تجدوا ماء فتيمموا صعيدا طيبا فامسحوا بوجوهكم وأيديكم منه ما يريد الله ليجعل عليكم من حرج ولكن يريد ليطهركم وليتم نعمته عليكم لعلكم تشكرون. ಓ ಸತ್ಯವಿಶ್ವಾಸಿಗಳೇ, ನೀವು ನಮಾಜಿಗೆಂದು ಹೊರಟಾಗ ನಿಮ್ಮ ಮುಖಗಳನ್ನು ಮತ್ತು ಮೊಣಕೈ ಗಂಟುಗಳವರೆಗೆ ಕೈಗಳನ್ನು ತೊಳೆದುಕೊಳ್ಳಿರಿ. ತಲೆಯನ್ನು ಸವರಿರಿ ಮತ್ತು ಹರಡು ಗಂಟುಗಳ ತನಕ ಕಾಲುಗಳನ್ನು ತೊಳೆದುಕೊಳ್ಳಿರಿ. ಜನಾಬತ್ ಅರ್ಥಾತ್ ವೀರ್ಯಸ್ಖಲನಾನಂತರದ ಮಾಲಿನ್ಯ ಸ್ಥಿತಿಯಲ್ಲಿದ್ದರೆ ಸ್ನಾನ ಮಾಡಿ ಶುದ್ಧರಾಗಿಕೊಳ್ಳಿರಿ. ನೀವು ಅನಾರೋಗ್ಯದಿಂದಿದ್ದರೆ ಅಥವಾ ಪ್ರಯಾಣದಲ್ಲಿದ್ದರೆ ಅಥವಾ ನಿಮ್ಮಲ್ಲಾರಾದರೂ ಮಲಮೂತ್ರ ವಿಸರ್ಜನೆ ಮಾಡಿ ಬಂದರೆ ಅಥವಾ ನೀವು ಸ್ತ್ರೀಯರನ್ನು ಸ್ಪರ್ಶಿಸಿದ್ದರೆ ಮತ್ತು ಆ ಬಳಿಕ ನೀರು ಸಿಗದಿದ್ದರೆ ಶುದ್ಧ ಮಣ್ಣನ್ನು ಉಪಯೋಗಿಸಿಕೊಳ್ಳಿರಿ. ಅದರ ಮೇಲೆ ಹಸ್ತಗಳನ್ನು ಬಡಿದು ನಿಮ್ಮ ಮುಖ ಮತ್ತು ಕೈಗಳ ಮೇಲೆ ಸವರಿಕೊಳ್ಳಿರಿ. ಅಲ್ಲಾಹು ನಿಮ್ಮ ಜೀವನವನ್ನು ಸಂಕುಚಿತಗೊಳಿಸಲು ಇಚ್ಛಿಸುವುದಿಲ್ಲ. ಬದಲಾಗಿ ನೀವು ಕೃತಜ್ಞರಾಗಲೆಂದು ಅವನು ನಿಮ್ಮನ್ನು ಪರಿಶುದ್ಧಗೊಳಿಸಲಿಕ್ಕೂ ನಿಮ್ಮ ಮೇಲೆ ತನ್ನ ಕೊಡುಗೆಗಳನ್ನು ಪರಿಪೂರ್ಣಗೊಳಿಸಲಿಕ್ಕೂ ಇಚ್ಛಿಸುತ್ತಾನೆ.
واتقوا الله إن الله عليم بذات الصدور. ಅಲ್ಲಾಹನು ನಿಮಗೆ ದಯಪಾಲಿಸಿದ ಭವ್ಯ ಕೊಡುಗೆಗಳನ್ನು ಸ್ಮರಿಸಿರಿ ಮತ್ತು ಅವನು ನಿಮ್ಮಿಂದ ಪಡೆದಿರುವ ಆ ಬಲವಾದ ಕರಾರನ್ನು ಮರೆಯಬೇಡಿರಿ. ಅರ್ಥಾತ್ ನಾವು ಆಲಿಸಿದೆವು ಮತ್ತು ಅನುಸರಣೆಯನ್ನು ಸ್ವೀಕರಿಸಿದೆವು ಎಂಬ ನಿಮ್ಮ ಕರಾರು. ಅಲ್ಲಾಹನನ್ನು ಭಯಪಡಿರಿ, ಅಲ್ಲಾಹು ಹೃದಯಗಳೊಳಗಿನ ರಹಸ್ಯಗಳನ್ನು ತಿಳಿದಿರುತ್ತಾನೆ. ಯಾ ಅಯ್ಯುಹಲ್ಲದೀನ ಆಮನೂ ಕೂನೂ ಕವ್ವಾಮೀನ ಲಿಲ್ಲಾಹಿ ಶುಹದಾಅ ಬಿಲ್ ಕಿಸ್ತ್ ವಲಾ ಯಜ್ರಿಮನ್ನಕುಂ ಶನಆನು ಕೌಮಿನ್ ಅಲಾ ಅಲ್ಲಾ ತಅದಿಲೂ ಇಅದಿಲೂ ಹುವ ಅಕ್ರಬು ಲಿತ್ತಕ್ವಾ ವತ್ತಖುಲ್ಲಾಹ ಇನ್ನಲ್ಲಾಹ ಖಬೀರುನ್ ಬಿಮಾ ತಅಮಲೂನ್. ಓ ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹನಿಗಾಗಿ ಸತ್ಯದಲ್ಲೇ ನೆಲೆ ನಿಲ್ಲುವವರು, ನ್ಯಾಯದ ಸಾಕ್ಷ್ಯ ವಹಿಸುವವರೂ ಆಗಿರಿ. ಒಂದು ವಿಭಾಗದ ಮೇಲಿನ ದ್ವೇಷವು ನಿಮ್ಮನ್ನು ನ್ಯಾಯದಿಂದ ವಿಮುಖರಾಗುವಷ್ಟು ರೇಗಿಸದಿರಲಿ. ನ್ಯಾಯಪಾಲಿಸಿರಿ, ಇದು ದೇವಭಯಕ್ಕೆ ಹೆಚ್ಚು ಅನುಗುಣವಾಗಿರುತ್ತದೆ. ಅಲ್ಲಾಹನನ್ನು ಭಯಪಟ್ಟು ವರ್ತಿಸಿರಿ, ನೀವು ಮಾಡುತ್ತಿರುವುದನ್ನೆಲ್ಲ ಅಲ್ಲಾಹು ಚೆನ್ನಾಗಿ ಅರಿಯುವವನಾಗಿದ್ದಾನೆ. ವಅದಲ್ಲಾಹು ಅಲ್ಲದೀನ ಆಮನೂ ವಅಮಿಲುಸ್ ಸಾಲಿಹಾತಿ ಲಹುಂ ಮಗ್ಫಿರತುನ್ ವಅಜ್ರುನ್ ಅಜೀಮ್. ಸತ್ಯವಿಶ್ವಾಸವನ್ನು ಸ್ವೀಕರಿಸಿ ಸತ್ಕರ್ಮ ಮಾಡುವವರಿಗೆ ಅವರ ಅಪರಾಧಗಳನ್ನು ಮನ್ನಿಸಲಾಗುವುದೆಂದು, ಅವರಿಗೆ ಮಹತ್ತಾದ ಪ್ರತಿಫಲ ಸಿಗುವುದೆಂದು ಅಲ್ಲಾಹು ವಾಗ್ದಾನವಿತ್ತಿರುತ್ತಾನೆ. ವಲ್ಲದೀನ ಕಫರೂ ವಕದ್ದಬೂ ಬಿಆಯಾತಿನಾ ಉಲೈಕ ಅಸ್ಹಾಬುಲ್ ಜಹೀಮ್. ಆದರೆ ಯಾರು ಸತ್ಯವನ್ನು ನಿರಾಕರಿಸಿ ಅಲ್ಲಾಹನ ನಿದರ್ಶನಗಳನ್ನು ಸುಳ್ಳಾಗಿಸುವರೋ ಅಂತಹವರು ನರಕಕ್ಕೆ ಹೋಗುವರು. ಯಾ ಅಯ್ಯುಹಲ್ಲದೀನ ಆಮನೂ ذ್ಕುರೂ ನಿಅಮತಲ್ಲಾಹಿ ಅಲೈಕುಂ إذ هم قوم أن يبسطوا إليكم أيديهم فكف أيديهم عنكم واتقوا الله وعلى الله فليتوكل المؤمنون. ಓ ಸತ್ಯವಿಶ್ವಾಸಿಗಳೇ, ಇತ್ತೀಚೆಗೆ ಒಂದು ವಿಭಾಗವು ನಿಮ್ಮ ಮೇಲೆ ಕೈಮಾಡಲು ಯತ್ನಿಸಿದಾಗ ಅಲ್ಲಾಹನು ಅವರ ಕೈಗಳನ್ನು ನಿಮ್ಮ ಮೇಲೇರದಂತೆ ತಡೆಯುವ ಮೂಲಕ ನಿಮ್ಮ ಮೇಲೆ ಮಾಡಿದ ಉಪಕಾರವನ್ನು ಸ್ಮರಿಸಿರಿ. ಅಲ್ಲಾಹನನ್ನು ಭಯಪಟ್ಟು ವರ್ತಿಸಿರಿ. ಸತ್ಯವಿಶ್ವಾಸವುಳ್ಳವರು ಅಲ್ಲಾಹನ ಮೇಲೆಯೇ ಭರವಸೆಯನ್ನಿರಿಸಿಕೊಳ್ಳಬೇಕು. ವಲಕದ್ ಅಖದಲ್ಲಾಹು ಮೀಥಾಕ ಬನೀ ಇಸ್ರಾಯೀಲ ವಬಅತ್ನಾ ಮಿನ್ಹುಮ್ 12 ನಖೀಬಾ وقال الله إني معكم لئن أقمتم الصلاة وآتيتم الزكاة وآمنتم برسلي وعزرتموهم وأقرضتم الله قرضا حسنا لأكفرن عنكم سيئاتكم ولأدخلنكم جنات تجري من تحتها الأنهار فمن كفر بعد ذلك منكم فقد ضل سواء السبيل. ಅಲ್ಲಾಹನು ಬನಿ ಇಸ್ರಾಯೇಲರಿಂದ ಬಲವಾದ ಕರಾರನ್ನು ಪಡೆದಿದ್ದನು ಮತ್ತು ಅವರೊಳಗಿಂದ 12 ಮೇಲ್ವಿಚಾರಕರನ್ನು ನೇಮಕ ಮಾಡಿದ್ದನು. ಅವರೊಡನೆ, ನಾನು ನಿಮ್ಮೊಂದಿಗಿದ್ದೇನೆ, ನೀವು ನಮಾಜನ್ನು ಸ್ಥಿರಪಡಿಸಿದರೆ, ಜಕಾತನ್ನು ನೀಡಿದರೆ, ನನ್ನ ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಿಕೊಂಡು ಅವರಿಗೆ ಸಹಾಯ ಮಾಡಿದರೆ ಮತ್ತು ಅಲ್ಲಾಹನಿಗೆ ಉತ್ತಮ ಸಾಲವನ್ನು ನೀಡುತ್ತಲಿದ್ದರೆ, ನಿಶ್ಚಯವಾಗಿಯೂ ನಾನು ನಿಮ್ಮ ಕೇಡುಗಳನ್ನೆಲ್ಲ ನಿಮ್ಮಿಂದ ನೀಗಿಸುವೆನು. ಮಾತ್ರವಲ್ಲದೆ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಲ್ಲಿ ನಿಮಗೆ ಪ್ರವೇಶ ಕೊಡುವೆನು. ಆದರೆ ಅನಂತರ ನಿಮ್ಮಲ್ಲಾರಾದರೂ ಧರ್ಮಧಿಕ್ಕಾರ ನೀತಿಯನ್ನನುಸರಿಸಿದರೆ ನಿಜವಾಗಿಯೂ ಅವನು ನೇರ ಮಾರ್ಗವನ್ನು ಕಳೆದುಕೊಂಡನು ಎಂದು ಹೇಳಿದ್ದನು. فبما نقضهم ميثاقهم لعناهم وجعلنا قلوبهم قاسية يحرفون الكلم عن مواضعه ونسوا حظا مما ذكروا به ولا تزال تطلع على خائنة منهم إلا قليلا منهم فاعف عنهم واصفح إن الله يحب المحسنين. ಅನಂತರ ಅವರು ತಮ್ಮ ಕರಾರನ್ನು ಮುರಿದ ಕಾರಣಕ್ಕಾಗಿಯೇ ನಾವು ಅವರನ್ನು ನಮ್ಮ ಕೃಪೆಯಿಂದ ಬಹುದೂರ ಒಗೆದು ಬಿಟ್ಟೆವು ಮತ್ತು ಅವರ ಹೃದಯಗಳನ್ನು ಕಠಿಣಗೊಳಿಸಿದೆವು. ಈಗ ಅವರು ಶಬ್ದಗಳನ್ನು ಅದಲು ಬದಲುಗೊಳಿಸಿ ಮಾತನ್ನು ಎಲ್ಲೆಲ್ಲೋ ಕೊಂಡೊಯ್ಯುತ್ತಾರೆ.
ಅವರಿಗೆ ನೀಡಲಾಗಿದ್ದ ಜ್ಞಾನದ ಬಹುದೊಡ್ಡ ಪಾಲನ್ನು ಅವರು ಮರೆತು ಬಿಟ್ಟಿದ್ದಾರೆ. ಅನುದಿನವೂ ಅವರ ಅಪ್ರಾಮಾಣಿಕತೆಯ ಒಂದಲ್ಲೊಂದು ರಹಸ್ಯವು ನಿಮ್ಮ ಮುಂದೆ ಬೆಳಕಿಗೆ ಬರುತ್ತಲೇ ಇರುತ್ತದೆ. ಈ ದೋಷದಿಂದ ವಿರಹಿತರಾದವರು ಅವರಲ್ಲಿ ಅತಿ ವಿರಳ. ಆದುದರಿಂದ ಅವರನ್ನು ಕ್ಷಮಿಸಿರಿ ಮತ್ತು ಅವರ ವರ್ತನೆಗಳನ್ನು ನಿರ್ಲಕ್ಷಿಸುತ್ತಲಿರಿ. ಅಲ್ಲಾಹು ಸಜ್ಜನರನ್ನು ಪ್ರೀತಿಸುತ್ತಾನೆ. وَمِنَ الَّذِينَ قَالُوا إِنَّا نَصَارَى أَخَذْنَا مِيثَاقَهُمْ فَنَسُوا حَظًّا مِّمَّا ذُكِّرُوا بِهِ فَأَغْرَيْنَا بَيْنَهُمُ الْعَدَاوَةَ وَالْبَغْضَاءَ إِلَى يَوْمِ الْقِيَامَةِ وَسَوْفَ يُنَبِّئُهُمُ اللَّهُ بِمَا كَانُوا يَصْنَعُونَ. ಇದೇ ರೀತಿಯಲ್ಲಿ ನಾವು ಕ್ರೈಸ್ತರು ಎಂದು ಹೇಳಿಕೊಂಡಿದ್ದ ಜನರಿಂದಲೂ ನಾವು ಬಲವಾದ ಕರಾರನ್ನು ಪಡೆದಿದ್ದೆವು. ಆದರೆ ಅವರಿಗೂ ಕಲಿಸಿಕೊಡಲಾಗಿದ್ದ ಪಾಠದ ಒಂದು ದೊಡ್ಡ ಭಾಗವನ್ನು ಅವರು ಮರೆತು ಬಿಟ್ಟರು. ಕೊನೆಗೆ ನಾವು ಅವರ ನಡುವೆ ಅಂತಿಮ ದಿವಸದ ತನಕವೂ ಹಗೆತನ ಮತ್ತು ಆಂತರಿಕ ದ್ವೇಷದ ಬೀಜವನ್ನು ಬಿತ್ತಿಬಿಟ್ಟೆವು. ಅವರು ಜಗತ್ತಿನಲ್ಲಿ ಏನು ನಿರ್ಮಿಸುತ್ತಿದ್ದರೆಂಬುದನ್ನು ಅಲ್ಲಾಹು ಅವರಿಗೆ ತೋರಿಸುವ ದಿನವೊಂದು ಖಂಡಿತವಾಗಿಯೂ ಬರಲಿದೆ. الكتاب قد جاءكم رسولنا يبين لكم كثيرا مما كنتم تخفون من الكتاب ويعفو عن كثير قد جاءكم من الله نور وكتاب مبين. ಓ ಗ್ರಂಥದವರೇ, ನೀವು ದೇವಗ್ರಂಥದಿಂದ ಮರೆಮಾಚುತ್ತಿದ್ದ ಅನೇಕ ವಿಷಯಗಳನ್ನು ನಿಮ್ಮೆದುರು ಪ್ರಕಟಪಡಿಸುತ್ತಿರುವ ನಮ್ಮ ಸಂದೇಶವಾಹಕರೊಬ್ಬರು ನಿಮ್ಮ ಬಳಿಗೆ ಬಂದು ಬಿಟ್ಟಿರುತ್ತಾರೆ ಮತ್ತು ಅವರು ಅನೇಕ ವಿಷಯಗಳನ್ನು ಕ್ಷಮಿಸಿಬಿಡುತ್ತಾರೆ. ಅಲ್ಲಾಹನ ವತಿಯಿಂದ ಒಂದು ಪ್ರಕಾಶ ಮತ್ತು ಒಂದು ಸುವ್ಯಕ್ತ ಗ್ರಂಥವು ನಿಮ್ಮ ಬಳಿಗೆ ಬಂದು ಬಿಟ್ಟಿದೆ. ಯಹ್ದಿ ಬಿಹಿಲ್ಲಾಹು ಮನ್ ಇತ್ತಬಅ ರಿದ್ವಾನಹು ಸುಬುಲಸ್ ಸಲಾಮ್ ويخرجهم من الظلمات إلى النور بإذنه ويهديهم إلى صراط مستقيم. ಅದರ ಮೂಲಕ ಅಲ್ಲಾಹನು ತನ್ನ ಸಂಪ್ರೀತಿಯನ್ನು ಅಪೇಕ್ಷಿಸುವವರಿಗೆ ರಕ್ಷಾಮಾರ್ಗವನ್ನು ತೋರಿಸಿ ತನ್ನ ಇಚ್ಛೆಯಿಂದ ಅವರನ್ನು ಅಂಧಕಾರಗಳಿಂದ ಹೊರತೆಗೆದು ಪ್ರಕಾಶದ ಕಡೆಗೆ ಒಯ್ಯುತ್ತಾನೆ ಮತ್ತು ಸನ್ಮಾರ್ಗದತ್ತ ಅವರಿಗೆ ಮಾರ್ಗದರ್ಶನ ಮಾಡುತ್ತಾನೆ. لقد كفر الذين قالوا إن الله هو المسيح ابن مريم قل فمن يملك من الله شيئا إن أراد أن يهلك المسيح ابن مريم وأمه ومن في الأرض جميعا ولله ملك السماوات والأرض وما بينهما يخلق ما يشاء والله على كل شيء قدير. ಮರ್ಯಮರ ಪುತ್ರ ಮಸೀಹರನ್ನೇ ದೇವನು ಎನ್ನುವವರು ಖಂಡಿತವಾಗಿಯೂ ಸತ್ಯ ನಿಷೇಧ ಮಾಡಿದರು. ಓ ಪೈಗಂಬರರೇ, ಅವರೊಡನೆ ಹೇಳಿರಿ, ಅಲ್ಲಾಹನು ಮರ್ಯಮರ ಪುತ್ರ ಮಸೀಹರನ್ನು, ಅವರ ಮಾತೆಯನ್ನು ಮತ್ತು ಸಕಲ ಭೂ ನಿವಾಸಿಗಳನ್ನು ನಾಶ ಮಾಡಿ ಬಿಡಲಿಚ್ಛಿಸಿದರೆ ಅವನನ್ನು ಆ ಇಚ್ಛೆಯಿಂದ ತಡೆಯುವ ಸಾಮರ್ಥ್ಯ ಯಾರಿಗಿದೆ? ಅಲ್ಲಾಹನು ಭೂಮಿ ಆಕಾಶಗಳ ಮತ್ತು ಅವುಗಳ ನಡುವೆ ಇರುವ ಸಕಲ ವಸ್ತುಗಳ ಒಡೆಯನಾಗಿರುತ್ತಾನೆ. ಅವನು ತಾನಿಚ್ಛಿಸಿದುದನ್ನು ಸೃಷ್ಟಿಸುತ್ತಾನೆ. ಅವನ ಮಹಿಮೆಯು ಎಲ್ಲವನ್ನೂ ಆವರಿಸಿಕೊಂಡಿದೆ. وقالت اليهود والنصارى نحن أبناء الله وأحباؤه قل فلم يعذبكم بذنوبكم بل أنتم بشر ممن خلق يغفر لمن يشاء ويعذب من يشاء ولله ملك السماوات والأرض وما بينهما وإليه المصير. ನಾವು ಅಲ್ಲಾಹನ ಪುತ್ರರೂ ಆಪ್ತರೂ ಆಗಿರುತ್ತೇವೆಂದು ಯಹೂದಿಯರು ಕ್ರೈಸ್ತರು ಹೇಳುತ್ತಾರೆ. ಹಾಗಾದರೆ ಅವನು ನಿಮ್ಮನ್ನು ನಿಮ್ಮ ಪಾಪಗಳಿಗಾಗಿ ಶಿಕ್ಷಿಸುವುದೇಕೆಂದು ಕೇಳಿರಿ. ವಾಸ್ತವದಲ್ಲಿ ಅಲ್ಲಾಹನು ಸೃಷ್ಟಿಸಿದ ಇತರ ಮನುಷ್ಯರಂತೆ ನೀವು ಮನುಷ್ಯರೇ ಆಗಿರುತ್ತೀರಿ. ಅವನು ತಾನಿಚ್ಛಿಸಿದವರನ್ನು ಕ್ಷಮಿಸುತ್ತಾನೆ ಮತ್ತು ತಾನಿಚ್ಛಿಸಿದವರನ್ನು ಶಿಕ್ಷಿಸುತ್ತಾನೆ. ಭೂಮಿ ಆಕಾಶಗಳು ಹಾಗೂ ಅವುಗಳ ನಡುವೆ ಇರುವ ಸಕಲವು ಅಲ್ಲಾಹನ ಆಧಿಪತ್ಯದಲ್ಲಿದ್ದು ಎಲ್ಲರಿಗೂ ಆತನ ಕಡೆಗೆ ಮರಳಲಿಕ್ಕಿದೆ. أهل الكتاب قد جاءكم رسولنا يبين لكم على فترة من الرسل
أن تقولوا ما جاءنا من بشير ولا نذير فقد جاءكم بشير ونذير والله على كل شيء قدير. ಓ ಗ್ರಂಥದವರೇ, ನಮ್ಮ ಬಳಿಗೆ ಸುವಾರ್ತೆ ಕೊಡುವವನು ಮತ್ತು ಎಚ್ಚರಿಕೆ ನೀಡುವವನು ಯಾರೂ ಬರಲಿಲ್ಲ ಎಂದು ನೀವು ಹೇಳದಂತಾಗಲು ಸಂದೇಶವಾಹಕರ ಆಗಮನದ ವ್ಯವಸ್ಥೆಯು ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕಾಲದಲ್ಲಿ ನಮ್ಮ ಈ ಸಂದೇಶವಾಹಕರು ನಿಮ್ಮ ಬಳಿಗೆ ಬಂದಿರುತ್ತಾರೆ ಮತ್ತು ಧರ್ಮದ ಸುಸ್ಪಷ್ಟ ಶಿಕ್ಷಣಗಳನ್ನು ನಿಮಗೆ ಕೊಡುತ್ತಿದ್ದಾರೆ. ಆದುದರಿಂದ ಈಗ ಆ ಸುವಾರ್ತೆ ಕೊಡುವವನು ಎಚ್ಚರಿಕೆ ನೀಡುವವನು ಬಂದು ಬಿಟ್ಟನು ಮತ್ತು ಅಲ್ಲಾಹು ಸಕಲ ಕಾರ್ಯಗಳಿಗೆ ಶಕ್ತನಾಗಿರುತ್ತಾನೆ. وَإِذْ قَالَ مُوسَى لِقَوْمِهِ يَا قَوْمِ اذْكُرُوا نِعْمَةَ اللَّهِ عَلَيْكُمْ إِذْ جَعَلَ فِيكُمْ أَنْبِيَاءَ وَجَعَلَكُمْ مُلُوكًا وَآتَاكُمْ مَا لَمْ يُؤْتِ أَحَدًا مِنَ الْعَالَمِينَ. ಮೂಸಾರು ತಮ್ಮ ಜನಾಂಗದೊಡನೆ ಹೇಳಿದ್ದುದನ್ನು ಸ್ಮರಿಸಿರಿ. ಓ ನನ್ನ ಜನಾಂಗದವರೇ, ಅಲ್ಲಾಹನು ನಿಮಗೆ ದಯಪಾಲಿಸಿದ ಕೊಡುಗೆಗಳನ್ನು ನೆನೆಯಿರಿ. ಅವನು ನಿಮ್ಮಲ್ಲಿ ಪ್ರವಾದಿಗಳನ್ನು ಹುಟ್ಟಿಸಿದನು, ನಿಮ್ಮನ್ನು ಅಧಿಪತಿಗಳನ್ನಾಗಿ ಮಾಡಿದನು, ಜಗತ್ತಿನಲ್ಲಿ ಇನ್ನಾರಿಗೂ ನೀಡದಿದ್ದುದನ್ನೆಲ್ಲ ನಿಮಗೆ ನೀಡಿದನು. ಯಾ ಕೌಮಿ ದುಖುಲುಲ್ ಅರ್ದಲ್ ಮುಖದ್ದಸತ ಅಲ್ಲತಿ ಕತಬಲ್ಲಾಹು ಲಕುಂ ವಲಾ ತರ್ತದ್ದು ಅಲಾ ಅದ್ಬಾರಿಕುಂ ಫತನ್ಕಲಿಬೂ ಖಾಸಿರೀನ್. ಓ ನನ್ನ ಜನಾಂಗದವರೇ, ಅಲ್ಲಾಹನು ನಿಮಗೆಂದು ವಿಧಿಸಿರುವ ಆ ಪಾವನ ಪ್ರದೇಶದೊಳಗೆ ನೀವು ಪ್ರವೇಶಿಸಿರಿ, ಹಿಂಜರಿಯಬೇಡಿರಿ, ಅನ್ಯಥಾ ನೀವು ಪರಾಜಿತರಾಗಿಯೂ ಹತಾಶರಾಗಿಯೂ ಮರಳುವಿರಿ. قالوا يا موسى إن فيها قوما جبارين وإنا لن ندخلها حتى يخرجوا منها فإن يخرجوا منها فإنا داخلون. ಅವರು, ಓ ಮೂಸಾ, ಅಲ್ಲಿ ಮಹಾಬಲಾಢ್ಯ ಜನರಿದ್ದಾರೆ, ಅವರು ಅಲ್ಲಿಂದ ಹೊರಟು ಹೋಗುವವರೆಗೂ ನಾವು ಅಲ್ಲಿಗೆ ಎಷ್ಟು ಮಾತ್ರಕ್ಕೂ ಹೋಗಲಾರೆವು. ಅವರು ಅಲ್ಲಿಂದ ಹೊರಟು ಹೋದರೆ ನಾವು ಪ್ರವೇಶಿಸಲು ಸಿದ್ಧರಿದ್ದೇವೆ ಎಂದು ಉತ್ತರ ಕೊಟ್ಟರು. قال رجلان من الذين يخافون أنعم الله عليهم ادخلوا عليهم الباب فإذا دخلتموه فإنكم غالبون وعلى الله فتوكلوا إن كنتم مؤمنين. ಈ ಭಯಭೀತರ ನಡುವೆ ಅಲ್ಲಾಹನ ಕೊಡುಗೆಗಳು ಸಿದ್ಧಿಸಿದ ಈರ್ವರಿದ್ದರು. ಅವರು ಆ ಪರಾಕ್ರಮಿಗಳನ್ನು ಎದುರಿಸುತ್ತಾ ದ್ವಾರದೊಳಗೆ ಹೊಕ್ಕುಬಿಡಿರಿ, ನೀವು ಒಳಗೆ ತಲುಪಿದಾಗ ನೀವೇ ವಿಜಯಿಗಳಾಗುವಿರಿ, ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ ಅಲ್ಲಾಹನ ಮೇಲೆ ಭರವಸೆ ಇಡಿರಿ ಎಂದರು. فاذهب أنت وربك فقاتلا إنا هاهنا قاعدون. ಆದರೆ ಅವರು ಪುನಃ, ಓ ಮೂಸಾ, ಅವರು ಅಲ್ಲಿರುವ ತನಕ ನಾವು ಎಂದಿಗೂ ಅಲ್ಲಿಗೆ ಹೋಗಲಾರೆವು. ಇನ್ನು ನೀವು ನಿಮ್ಮ ಪ್ರಭುವು ಹೋಗಿ ಯುದ್ಧ ಮಾಡಿರಿ, ನಾವಿಲ್ಲಿ ಕುಳಿತಿರುತ್ತೇವೆ ಎಂದು ಹೇಳಿದರು. قال رب إني لا أملك إلا نفسي وأخي فافرق بيننا وبين القوم الفاسقين. ಆಗ ಮೂಸಾ, ಓ ನನ್ನ ಪ್ರಭು, ನನ್ನ ಮತ್ತು ನನ್ನ ಸಹೋದರನ ಹೊರತು ನನ್ನ ಅಧೀನದಲ್ಲಿ ಯಾರೂ ಇಲ್ಲ, ಆದುದರಿಂದ ನೀನು ನಮ್ಮನ್ನು ಈ ಧರ್ಮಧಿಕ್ಕಾರಿಗಳಿಂದ ಬೇರ್ಪಡಿಸಿ ಬಿಡು ಎಂದು ಹೇಳಿದರು. قال فإنها محرمة عليهم 40 سنة يتيهون في الأرض فلا تأس على القوم الفاسقين. ಅಲ್ಲಾಹನು, ಸರಿ, ಹಾಗಾದರೆ ಆ ಪ್ರದೇಶವು ಇವರ ಮೇಲೆ 40 ವರ್ಷಗಳವರೆಗೆ ನಿಷಿದ್ಧವಾಗಿರುವುದು, ಇವರು ಭೂಮಿಯಲ್ಲಿ ಅಲೆದಾಡುತ್ತಲೇ ಇರುವರು, ಈ ಧರ್ಮಭ್ರಷ್ಟರ ಬಗ್ಗೆ ಎಷ್ಟಕ್ಕೂ ಅನುಕಂಪ ತೋರಬೇಡಿರಿ ಎಂದು ಉತ್ತರ ಕೊಟ್ಟನು. ವತ್ಲು ಅಲೈಹಿಂ ನಬಅ ಅಬ್ನೈ ಆದಮ ಬಿಲ್ ಹಕ್ ಇದ್ ಕರ್ರಬಾ ಕುರ್ಬಾನನ್ ಫತುಕುಬ್ಬಿಲ ಮಿನ್ ಅಹದಿಹಿಮಾ ವಲಂ ಯುತಕಬ್ಬಲ್ ಮಿನ್ ಅಲ್ ಆಖರ್ قال لأقتلنك قال إنما يتقبل الله من المتقين. ಓ ಪೈಗಂಬರರೇ, ಆದಮರ ಈರ್ವರು ಪುತ್ರರ ವೃತ್ತಾಂತವನ್ನು ಇವರಿಗೆ ಮುಚ್ಚುಮರೆ ಇಲ್ಲದೆ ಹೇಳಿಬಿಡಿರಿ. ಅವರಿಬ್ಬರೂ ಬಲಿಯರ್ಪಿಸಿದಾಗ ಒಬ್ಬನ ಬಲಿದಾನವು ಸ್ವೀಕೃತವಾಯಿತು ಮತ್ತು ಇನ್ನೊಬ್ಬನದ್ದು ಸ್ವೀಕರಿಸಲ್ಪಡಲಿಲ್ಲ. ಅವನು ಖಂಡಿತವಾಗಿಯೂ ನಾನು ನಿನ್ನನ್ನು ವಧಿಸುವೆನು ಎಂದನು. ಇವನು
ಅಲ್ಲಾಹು ಧರ್ಮನಿಷ್ಠರ ಬಲಿದಾನವನ್ನು ಮಾತ್ರ ಸ್ವೀಕರಿಸುತ್ತಾನೆ. لئن بسطت إلي يدك لتقتلني ما أنا بباسط يدي إليك لأقتلك إني أخاف الله رب العالمين. ನೀನು ನನ್ನನ್ನು ವಧಿಸಲು ಕೈಯೆತ್ತಿದರೂ ನಾನು ನಿನ್ನನ್ನು ವಧಿಸೆನು. ನಾನು ಸರ್ವಲೋಕದ ಪಾಲಕನಾದ ಅಲ್ಲಾಹನನ್ನು ಭಯಪಡುತ್ತೇನೆ. إني أريد أن تبوء بإثمي وإثمك فتكون من أصحاب النار وذلك جزاء الظالمين. ನನ್ನ ಹಾಗೂ ನಿನ್ನ ಪಾಪಗಳನ್ನು ನೀನೇ ಶೇಖರಿಸಿಕೊಂಡು ನೀನು ನರಕವಾಸಿಯಾಗಿ ಬಿಡಬೇಕು ಎಂದು ನಾನು ಬಯಸುತ್ತೇನೆ. ಅಕ್ರಮಿಗಳ ಅಕ್ರಮಕ್ಕೆ ಇದೇ ಪ್ರತಿಫಲ ಎಂದು ಉತ್ತರ ಕೊಟ್ಟನು. فطوعت له نفسه قتل أخيه فقتله فأصبح من الخاسرين. ಕೊನೆಗೆ ಅವನ ಭೃಷ್ಟಚಿತ್ತವು ತನ್ನ ಸಹೋದರನ ವಧೆಯನ್ನು ಅವನಿಗೆ ಸುಗಮವಾಗಿಸಿತು ಮತ್ತು ಅವನು ಇವನನ್ನು ವಧಿಸಿ ನಷ್ಟ ಹೊಂದುವವರೊಂದಿಗೆ ಸೇರಿ ಹೋದನು. فبعث الله غرابا يبحث في الأرض ليريه كيف يواري سوءة أخيه قال يا ويلتى أعجزت أن أكون مثل هذا الغراب فأواري سوءة أخي فأصبح من النادمين. ಅನಂತರ ಅಲ್ಲಾಹನು ಒಂದು ಕಾಗೆಯನ್ನು ಕಳುಹಿಸಿದನು. ಅದು ಅವನ ಸಹೋದರನ ಮೃತ ಶರೀರವನ್ನು ಹೇಗೆ ಮರೆಸುವುದೆಂಬುದನ್ನು ತೋರಿಸಿಕೊಡಲಿಕ್ಕಾಗಿ ನೆಲವನ್ನು ಅಗೆಯತೊಡಗಿತು. ಇದನ್ನು ಕಂಡು ಅವನು, ಓ ನನ್ನ ದುರದೃಷ್ಟವೇ, ನನ್ನ ಸಹೋದರನ ಶವವನ್ನು ಮರೆಸುವ ಉಪಾಯ ಕಂಡುಕೊಳ್ಳಲು ಈ ಕಾಗೆಯಂತೆಯೂ ನಾನು ಆಗದಾದೆನಲ್ಲ ಎಂದನು. ಅನಂತರ ಅವನು ಮಾಡಿದ ಕೃತ್ಯಕ್ಕಾಗಿ ತುಂಬಾ ಪಶ್ಚಾತ್ತಾಪಪಟ್ಟನು. ಮಿನ್ ಅಜ್ಲಿ ذلك كتبنا على بني إسرائيل أنه من قتل نفسا بغير نفس أو فساد في الأرض فكأنما قتل الناس جميعا ومن أحياها فكأنما أحيا الناس جميعا ولقد جاءتهم رسلنا بالبينات ثم إن كثيرا منهم بعد ذلك في الأرض لمسرفون. ಈ ಕಾರಣದಿಂದಲೇ ಒಬ್ಬ ಮಾನವನ ಕೊಲೆಯ ಬದಲಿಗೆ ಅಥವಾ ಭೂಮಿಯಲ್ಲಿ ಕ್ಷೋಭೆಯನ್ನುಂಟು ಮಾಡುವ ಕಾರಣಕ್ಕಾಗಿ ಹೊರತು ಯಾರಾದರೂ ಒಬ್ಬ ಮನುಷ್ಯನನ್ನು ವಧಿಸಿದರೆ ಅವನು ಸಕಲ ಮಾನವ ಕೋಟಿಯನ್ನೇ ವಧಿಸಿದಂತೆ ಮತ್ತು ಒಬ್ಬನು ಇನ್ನೊಬ್ಬನಿಗೆ ಜೀವದಾನ ಮಾಡಿದರೆ ಅವನು ಸಕಲ ಮಾನವ ಕೋಟಿಗೆ ಜೀವದಾನ ಮಾಡಿದಂತೆ ಎಂಬ ಆದೇಶವನ್ನು ನಾವು ಬನಿ ಇಸ್ರಾಯೇಲರಿಗೆ ವಿಧಿಸಿದ್ದೆವು. ಆದರೆ ನಮ್ಮ ಸಂದೇಶವಾಹಕರು ಸುವ್ಯಕ್ತ ಆದೇಶಗಳ ಸಹಿತ ಅವರ ಬಳಿಗೆ ನಿರಂತರ ಬಂದುಕೊಂಡಿದ್ದರು. ಅವರಲ್ಲಿ ಹೆಚ್ಚಿನವರು ಭೂಮಿಯಲ್ಲಿ ಅತಿರೇಕವೆಸಗುವವರಾಗಿದ್ದಾರೆ. ಇನ್ನಮಾ ಜಜಾಉ ಅಲ್ಲದೀನ ಯುಹಾರಿಬೂನ ಅಲ್ಲಾಹ ವ ರಸೂಲಹು ವ ಯಸ್ಔನ ಫಿಲ್ ಅರ್ದಿ ಫಸಾದಾ ಅನ್ ಯುಕತ್ತಲೂ ಔ ಯುಸಲ್ಲಬೂ ಔ ತುಕತ್ತಅ ಐದೀಹಿಂ ವ ಅರ್ಜುಲುಹುಂ ಮಿನ್ ಖಿಲಾಫಿನ್ ಔ ಯುನ್ಫೌ ಮಿನಲ್ ಅರ್ದ್ ذلك لهم خزي في الدنيا ولهم في الآخرة عذاب عظيم. ಅಲ್ಲಾಹು ಹಾಗೂ ಅವನ ಸಂದೇಶವಾಹಕರ ವಿರುದ್ಧ ಸಮರ ಹೂಡುವವರಿಗೆ ಮತ್ತು ಕ್ಷೋಭೆಯನ್ನುಂಟು ಮಾಡಲಿಕ್ಕಾಗಿಯೇ ಭೂಮಿಯ ಮೇಲೆ ಶ್ರಮಿಸುತ್ತಿರುವವರಿಗೆ ಇರುವ ಶಿಕ್ಷೆಯು ವಧಿಸುವುದು ಅಥವಾ ಶಿಲುಬೆಗೇರಿಸುವುದು ಅಥವಾ ಅವರ ಕೈಯನ್ನು ಕಾಲನ್ನು ವಿರುದ್ಧ ದಿಕ್ಕುಗಳಿಂದ ಕಡಿದು ಹಾಕುವುದು ಅಥವಾ ಅವರನ್ನು ಗಡೀಪಾರು ಮಾಡುವುದು ಆಗಿರುತ್ತದೆ. ಇದು ಇಹಲೋಕದಲ್ಲಿ ಅವರಿಗಿರುವ ಅಪಮಾನ. ಪರಲೋಕದಲ್ಲಿ ಅವರಿಗೆ ಇದಕ್ಕಿಂತಲೂ ಕಠಿಣ ಶಿಕ್ಷೆ ಕಾದಿದೆ. ಆದರೆ ನಿಮ್ಮ ನಿಯಂತ್ರಣಕ್ಕೆ ಬರುವುದಕ್ಕೆ ಮುಂಚೆಯೇ ಪಶ್ಚಾತ್ತಾಪಪಟ್ಟು ಮರಳಿದವರ ಬಗ್ಗೆ ಅಲ್ಲಾಹು ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆಂಬುದು ನಿಮಗೆ ತಿಳಿದಿರಬೇಕು. اتقوا الله وابتغوا إليه الوسيلة وجاهدوا في سبيله لعلكم تفلحون. ಓ ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು ಭಯಪಡಿರಿ, ಅವನ ಸಾಮೀಪ್ಯದ ಸಾಧನವನ್ನು ಹುಡುಕಿರಿ ಮತ್ತು ಅವನ ಮಾರ್ಗದಲ್ಲಿ ಪರಿಶ್ರಮಿಸಿರಿ, ನಿಮಗೆ ವಿಜಯ ಪ್ರಾಪ್ತಿಯಾಗಲೂಬಹುದು. ಇನ್ನಲ್ಲದೀನ ಕಫರೂ ಲೌ ಅನ್ನ ಲಹುಂ
ما في الأرض جميعا ومثله معه ليفتدوا به من عذاب يوم القيامة ما تقبل منهم ولهم عذاب أليم. ಸತ್ಯನಿಷೇಧ ನೀತಿಯನ್ನು ಕೈಕೊಂಡವರ ವಶದಲ್ಲಿ ಭೂಮಿಯ ಸಕಲ ಸಂಪತ್ತು ಅದರೊಂದಿಗೆ ಮತ್ತೂ ಅಷ್ಟೇ ಇದ್ದರೂ ಅವರು ಅದನ್ನೆಲ್ಲ ಪ್ರಾಯಶ್ಚಿತ ರೂಪದಲ್ಲಿ ಕೊಟ್ಟು ಪುನರುತ್ಥಾನ ದಿನದ ಯಾತನೆಯಿಂದ ತಪ್ಪಿಸಿಕೊಳ್ಳಲು ಇಚ್ಛಿಸಿದರೂ ಅವರಿಂದ ಅದು ಸ್ವೀಕೃತವಾಗಲಾರದು ಮತ್ತು ಅವರಿಗೆ ವೇದನಾಯುಕ್ತ ಯಾತನೆ ಸಿಕ್ಕಿಯೇ ತೀರುವುದು. ಯುರೀದೂನ ಅನ್ ಯಖ್ರುಜೂ ಮಿನನ್ ನಾರಿ ವಮಾ ಹುಂ ಬಿಖಾರಿಜೀನ ಮಿನ್ಹಾ ವಲಹುಂ ಅದಾಬುನ್ ಮುಕೀಮ್. ಅವರು ನರಕಾಗ್ನಿಯಿಂದ ಓಡಿ ಹೋಗಬೇಕೆಂದು ಇಚ್ಛಿಸುವರು, ಆದರೆ ಅವರಿಗೆ ಹೊರಬರಲು ಸಾಧ್ಯವಾಗದು, ಅವರಿಗೆ ಶಾಶ್ವತವಾದ ಯಾತನೆ ಕೊಡಲಾಗುವುದು. ವಸ್ಸಾರಿಕು ವಸ್ಸಾರಿಕತು ಫಕ್ತಊ ಐದಿಯಹುಮಾ ಜಜಾಅನ್ ಬಿಮಾ ಕಸಬಾ ನಕಾಲಂ ಮಿನಲ್ಲಾಹ್ ವಲ್ಲಾಹು ಅಜೀಜುನ್ ಹಕೀಮ್. ಚೋರ ಸ್ತ್ರೀಯಾಗಿರಲಿ ಪುರುಷನಾಗಿರಲಿ ಇಬ್ಬರ ಕೈಗಳನ್ನು ಕಡಿದು ಬಿಡಿರಿ, ಇದು ಅವರ ಗಳಿಕೆಯ ಫಲ ಮತ್ತು ಅಲ್ಲಾಹನ ಕಡೆಯಿಂದ ಎಚ್ಚರಿಸುವಂತಹ ಶಿಕ್ಷೆ. ಅಲ್ಲಾಹು ಮಹಾಪ್ರತಾಪಿಯೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಇನ್ನು ಯಾರಾದರೂ ಅಕ್ರಮವೆಸಗಿದ ಬಳಿಕ ಪಶ್ಚಾತ್ತಾಪಪಟ್ಟು ತನ್ನ ವರ್ತನೆಯನ್ನು ಸರಿಪಡಿಸಿಕೊಂಡರೆ ಅಲ್ಲಾಹನ ಕೃಪಾಕಟಾಕ್ಷವು ಮತ್ತೆ ಅವನೆಡೆಗೆ ಒಲಿಯುವುದು. ಅಲ್ಲಾಹು ಅತ್ಯಂತ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ಅಲಂ ತಅಲಂ ಅನ್ನಲ್ಲಾಹ ಲಹು ಮುಲ್ಕುಸ್ ಸಮಾವಾತಿ ವಲ್ ಅರ್ದ್ ಯುಅದ್ದಿಬು ಮನ್ ಯಶಾಅು ವಯಗ್ಫಿರು ಲಿಮನ್ ಯಶಾಅು ವಲ್ಲಾಹು ಅಲಾ ಕುಲ್ಲಿ ಶೈಇನ್ ಖದೀರ್. ಅಲ್ಲಾಹು ಭೂಮಿ ಆಕಾಶಗಳ ಅಧಿಪತಿಯೆಂಬುದನ್ನು ನೀವು ತಿಳಿದಿಲ್ಲವೇ? ಅವನು ತಾನಿಚ್ಛಿಸಿದವರನ್ನು ಶಿಕ್ಷಿಸುತ್ತಾನೆ ಮತ್ತು ತನಗಿಷ್ಟ ಬಂದವರನ್ನು ಕ್ಷಮಿಸುತ್ತಾನೆ. ಅವನಿಗೆ ಎಲ್ಲ ಅಧಿಕಾರವೂ ಇದೆ. ಯಾ ಅಯ್ಯುಹರ್ ರಸೂಲು ಲಾ ಯಹ್ಜುನ್ಕ ಅಲ್ಲದೀನ ಯುಸಾರಿಊನ ಫಿಲ್ ಕುಫ್ರಿ ಮಿನಲ್ಲದೀನ ಖಾಲೂ ಆಮನ್ನಾ ಬಿಅಫ್ವಾಹಿಹಿಂ ವಲಂ ತು'ಮಿನ್ ಕುಲೂಬುಹುಂ ومن الذين هادوا سماعون للكذب سماعون لقوم آخرين لم يأتوك يحرفون الكلم من بعد مواضعه يقولون إن أوتيتم هذا فخذوه وإن لم تؤتوه فاحذروا ومن يرد الله فتنته فلن تملك له من الله شيئا أولئك الذين لم يرد الله أن يطهر قلوبهم لهم في الدنيا خزي ولهم في الآخرة عذاب عظيم. ಓ ಸಂದೇಶವಾಹಕರೇ, ಸತ್ಯನಿಷೇಧ ಮಾರ್ಗದಲ್ಲಿ ಭಾರೀ ಶ್ರಮಪಡುತ್ತಿರುವವರು ನಿಮ್ಮನ್ನು ವ್ಯಾಕುಲಗೊಳಿಸದಿರಲಿ. ಅವರು ನಾವು ವಿಶ್ವಾಸವಿಟ್ಟೆವು ಎಂದು ಬಾಯಿ ಮಾತಿನಿಂದ ಹೇಳಿಕೊಂಡರೂ ಹೃದಯದಲ್ಲಿ ವಿಶ್ವಾಸವಿರಿಸದ ಜನರಾಗಿರಲಿ ಅಥವಾ ಅಸತ್ಯ ಮಾತುಗಳನ್ನು ಕೇಳುವ ಹವ್ಯಾಸವುಳ್ಳ ಯಹೂದಿಯರಾಗಿರಲಿ. ಯಹೂದಿಯರು ನಿಮ್ಮ ಬಳಿಗೆ ಎಂದೂ ಬಾರದಿರುವ ಇತರ ಜನಾಂಗದವರಿಗಾಗಿ ನಿಮ್ಮ ಮಾತುಗಳಿಗೆ ಕಿವಿಗೊಡುತ್ತಾರೆ. ಇವರು ದೇವಗ್ರಂಥದ ಪದಗಳ ಇಂಗಿತವು ನಿಶ್ಚಿತವಾಗಿದ್ದರೂ ಅವುಗಳನ್ನು ಅವುಗಳ ನಿಜಾರ್ಥದಿಂದ ದೂರ ಸರಿಸಿಬಿಡುತ್ತಾರೆ ಮತ್ತು ಜನರೊಡನೆ ನಿಮಗೆ ಇಂತಹ ಆಜ್ಞೆ ದೊರೆತರೆ ಒಪ್ಪಿಕೊಳ್ಳಿರಿ, ಇಲ್ಲವಾದರೆ ಒಪ್ಪಿಕೊಳ್ಳಬೇಡಿರಿ ಎಂದು ಹೇಳುತ್ತಾರೆ. ಯಾರನ್ನು ಅಲ್ಲಾಹನೇ ಗೊಂದಲಕ್ಕೀಡು ಮಾಡಿರುವನೋ ಅವನನ್ನು ಅಲ್ಲಾಹನ ಹಿಡಿತದಿಂದ ತಪ್ಪಿಸಲು ನೀವು ಏನನ್ನೂ ಮಾಡಲಾರಿರಿ. ಅಲ್ಲಾಹನು ಶುದ್ಧಗೊಳಿಸಲು ಇಚ್ಛಿಸದಿರುವುದು ಇಂತಹವರ ಹೃದಯಗಳನ್ನೇ. ಇವರಿಗೆ ಇಹಲೋಕದಲ್ಲಿ ಅವಮಾನ ಮತ್ತು ಪರಲೋಕದಲ್ಲಿ ಘೋರ ಶಿಕ್ಷೆ ಕಾದಿದೆ. ಸಮ್ಮಾಊನ ಲಿಲ್ಕದಿಬಿ ಅಕ್ಕಾಲೂನ ಲಿಸ್ಸುಹ್ತ್ فإن جاءوك فاحكم بينهم أو أعرض عنهم وإن تعرض عنهم فلن يضروك شيئا وإن حكمت فاحكم بينهم بالقسط إن الله يحب المقسطين. ಇವರು ಸುಳ್ಳನ್ನು ಆಲಿಸುವವರು ಮತ್ತು ನಿಷೇಧಿತ ಸಂಪತ್ತನ್ನು ಭಕ್ಷಿಸುವವರಾಗಿದ್ದಾರೆ. ಆದುದರಿಂದ ಇವರು ನಿಮ್ಮ ಮುಂದೆ ತಮ್ಮ ವ್ಯಾಜ್ಯಗಳೊಂದಿಗೆ ಬಂದರೆ ನಿಮಗಿಷ್ಟವಿದ್ದರೆ ಅವುಗಳನ್ನು ಇತ್ಯರ್ಥಪಡಿಸುವ ಇಲ್ಲವೇ ನಿರಾಕರಿಸುವ ಅಧಿಕಾರವನ್ನು ನಿಮಗೆ ಕೊಡಲಾಗುತ್ತದೆ. ನೀವು ನಿರಾಕರಿಸಿದರೆ ಇವರು ನಿಮಗೆ ಯಾವ ಕೇಡನ್ನೂ ಉಂಟು ಮಾಡಲಾರರು.
ಮತ್ತು ನೀವು ತೀರ್ಪು ನೀಡುವುದಿದ್ದರೆ ಸರಿಯಾಗಿ ನ್ಯಾಯಪೂರ್ವಕವಾಗಿ ತೀರ್ಪು ನೀಡಿರಿ. ಅಲ್ಲಾಹು ನ್ಯಾಯ ಪರಿಪಾಲಕರನ್ನು ಮೆಚ್ಚುತ್ತಾನೆ. وكيف يحكمونك وعندهم التوراة فيها حكم الله ثم يتولون من بعد ذلك وما أولئك بالمؤمنين. ಅಲ್ಲಾಹನ ಆಜ್ಞೆ ಬರೆದಿರುವ ತೌರಾತ್ ಇವರ ಬಳಿಯಲ್ಲಿದ್ದು ಇವರು ಅದರಿಂದ ಹಿಂಜರಿಯುತ್ತಿರುವಾಗ ನಿಮ್ಮನ್ನು ಮಧ್ಯಸ್ಥನನ್ನಾಗಿ ಮಾಡುವುದು ಹೇಗೆ? ವಾಸ್ತವದಲ್ಲಿ ಇವರು ವಿಶ್ವಾಸವನ್ನೇ ಇರಿಸುವುದಿಲ್ಲ. التوراة فيها هدى ونور يحكم بها النبيون الذين أسلموا للذين هادوا والربانيون والأحبار بما استحفظوا من كتاب الله وكانوا عليه شهداء فلا تخشوا الناس واخشون ولا تشتروا بآياتي ثمنا قليلا ومن لم يحكم بما أنزل الله فأولئك هم الكافرون. ನಾವು ತೌರಾತನ್ನು ಅವತೀರ್ಣಗೊಳಿಸಿದ್ದೆವು, ಅದರಲ್ಲಿ ಮಾರ್ಗದರ್ಶನ ಮತ್ತು ಪ್ರಕಾಶವಿತ್ತು. ಅಲ್ಲಾಹನ ಆಜ್ಞಾನುಸಾರಿಗಳಾಗಿದ್ದ ಎಲ್ಲ ಪ್ರವಾದಿಗಳು ಅದರ ಪ್ರಕಾರವೇ ಈ ಯಹೂದಿಗಳ ವ್ಯಾಜ್ಯಗಳನ್ನು ಇತ್ಯರ್ಥಗೊಳಿಸುತ್ತಿದ್ದರು. ಮತ್ತು ಇದೇ ರೀತಿಯಲ್ಲಿ ರಬ್ಬಾನಿಗಳು ಅಹ್ಬಾರರು ಇದರ ಆಧಾರ ಪ್ರಕಾರವೇ ತೀರ್ಪು ನೀಡುತ್ತಿದ್ದರು, ಏಕೆಂದರೆ ಅವರನ್ನು ದೇವಗ್ರಂಥದ ರಕ್ಷಣೆಯ ಹೊಣೆಗಾರರನ್ನಾಗಿ ಮಾಡಲಾಗಿತ್ತು. ಅವರು ಅದಕ್ಕೆ ಸಾಕ್ಷಿಗಳಾಗಿದ್ದರು. ಆದುದರಿಂದ ಓ ಯಹೂದಿ ವರ್ಗದವರೇ, ನೀವು ಜನರನ್ನು ಭಯಪಡಬೇಡಿರಿ, ನನ್ನನ್ನು ಭಯಪಡಿರಿ ಮತ್ತು ನನ್ನ ಸೂಕ್ತಗಳನ್ನು ಅಲ್ಪ ಪ್ರತಿಫಲ ಪಡೆದು ಮಾರಾಟ ಮಾಡುವುದನ್ನು ಬಿಟ್ಟುಬಿಡಿರಿ. ಅಲ್ಲಾಹನು ಅವತೀರ್ಣಗೊಳಿಸಿದ ಕಾನೂನಿನ ಪ್ರಕಾರ ತೀರ್ಮಾನ ಮಾಡದವರೇ ಸತ್ಯ ನಿಷೇಧಿಗಳು. وَكَتَبْنَا عَلَيْهِمْ فِيهَا أَنَّ النَّفْسَ بِالنَّفْسِ وَالْعَيْنَ بِالْعَيْنِ وَالْأَنفَ بِالْأَنفِ وَالْأُذُنَ بِالْأُذُنِ وَالسِّنَّ بِالسِّنِّ وَالْجُرُوحَ قِصَاصٌ فمن تصدق به فهو كفارة له ومن لم يحكم بما أنزل الله فأولئك هم الظالمون. ಜೀವಕ್ಕೆ ಬದಲು ಜೀವ, ಕಣ್ಣಿಗೆ ಬದಲು ಕಣ್ಣು, ಮೂಗಿಗೆ ಬದಲು ಮೂಗು, ಕಿವಿಗೆ ಬದಲು ಕಿವಿ, ಹಲ್ಲಿಗೆ ಬದಲು ಹಲ್ಲು ಮತ್ತು ಎಲ್ಲ ಗಾಯಗಳಿಗೆ ಸರಿಸಮಾನ ಪ್ರತೀಕಾರವೆಂದು ಯಹೂದಿಯರಿಗೆ ನಾವು ತೌರಾತಿನಲ್ಲಿ ಆದೇಶಿಸಿದ್ದೆವು. ಯಾರಾದರೂ ಪ್ರತೀಕಾರವನ್ನು ದಾನ ಮಾಡಿದರೆ ಅದು ಅವನ ಪಾಲಿಗೆ ಪ್ರಾಯಶ್ಚಿತವಾಗುವುದು. ಅಲ್ಲಾಹನಿಂದ ಅವತೀರ್ಣಗೊಂಡ ಕಾನೂನಿನ ಪ್ರಕಾರ ತೀರ್ಮಾನ ಮಾಡದವರೇ ಅಕ್ರಮಿಗಳು. وَقَفَّيْنَا عَلَى آثَارِهِمْ بِعِيسَى ابْنِ مَرْيَمَ مُصَدِّقًا لِمَا بَيْنَ يَدَيْهِ مِنَ التَّوْرَاةِ وَآتَيْنَاهُ الْإِنْجِيلَ فِيهِ هُدًى وَنُورٌ وَمُصَدِّقًا لِمَا بَيْنَ يَدَيْهِ مِنَ التَّوْرَاةِ وَهُدًى وَمَوْعِظَةً لِلْمُتَّقِينَ. ಮುಂದೆ ನಾವು ಆ ಪ್ರವಾದಿಗಳ ತರುವಾಯ ಮರ್ಯಮರ ಪುತ್ರ ಈಸಾರನ್ನು ರವಾನಿಸಿದೆವು. ಅವರು ತೌರಾತಿನೊಳಗಿರುವುದರ ಪೈಕಿ ತಮ್ಮ ಮುಂದೆ ಇದ್ದುದನ್ನು ದೃಢಪಡಿಸುವವರಾಗಿದ್ದರು. ನಾವು ಅವರಿಗೆ ಇಂಜೀಲನ್ನು ನೀಡಿದೆವು, ಅದರಲ್ಲಿ ಸನ್ಮಾರ್ಗದರ್ಶನ ಮತ್ತು ಪ್ರಕಾಶವಿತ್ತು. ಅದು ಸಹ ತೌರಾತಿನೊಳಗಿರುವುದರ ಪೈಕಿ ಆಗ ಇದ್ದುದನ್ನು ದೃಢಪಡಿಸುವಂತಹದ್ದಾಗಿತ್ತು ಮತ್ತು ಅದು ದೇವಭಯವುಳ್ಳವರಿಗೆ ಸಾಧ್ಯಂತ ಮಾರ್ಗದರ್ಶನ ಮತ್ತು ಉಪದೇಶವಾಗಿತ್ತು. وَلْيَحْكُمْ أَهْلُ الْإِنْجِيلِ بِمَا أَنزَلَ اللَّهُ فِيهِ وَمَنْ لَمْ يَحْكُمْ بِمَا أَنزَلَ اللَّهُ فَأُولَئِكَ هُمُ الْفَاسِقُونَ. ಇಂಜೀಲಿನವರು ಅಲ್ಲಾಹನು ಅದರಲ್ಲಿ ಅವತೀರ್ಣಗೊಳಿಸಿದ ಕಾನೂನಿನ ಪ್ರಕಾರ ತೀರ್ಮಾನ ಕೈಗೊಳ್ಳಬೇಕೆಂದು ನಮ್ಮ ಅಪ್ಪಣೆಯಿತ್ತು. ಅಲ್ಲಾಹನು ಅವತೀರ್ಣಗೊಳಿಸಿದ ಕಾನೂನಿನ ಪ್ರಕಾರ ತೀರ್ಮಾನ ಕೈಗೊಳ್ಳದವರೇ ಫಾಸಿಕರು. وَأَنزَلْنَا إِلَيْكَ الْكِتَابَ بِالْحَقِّ مُصَدِّقًا لِمَا بَيْنَ يَدَيْهِ مِنَ الْكِتَابِ وَمُهَيْمِنًا عَلَيْهِ فاحكم بينهم بما أنزل الله ولا تتبع أهواءهم عما جاءك من الحق
لكل جعلنا منكم شرعة ومنهاجا ولو شاء الله لجعلكم أمة واحدة ولكن ليبلوكم فيما آتاكم فاستبقوا الخيرات إلى الله مرجعكم جميعا فينبئكم بما كنتم فيه تختلفون. ಓ ಪೈಗಂಬರರೇ, ನಾವು ಈ ಗ್ರಂಥವನ್ನು ನಿಮಗೆ ಕಳುಹಿಸಿದೆವು. ಇದು ಸತ್ಯದೊಂದಿಗೆ ಬಂದಿದೆ ಮತ್ತು ಅಲ್ ಕಿತಾಬಿನ ಪೈಕಿ ತನ್ನ ಮುಂದಿರುವುದನ್ನೆಲ್ಲ ದೃಢಪಡಿಸುವಂತಹದ್ದು, ಅದರ ಸಂರಕ್ಷಕವೂ ಆಗಿರುತ್ತದೆ. ಆದುದರಿಂದ ನೀವು ಅಲ್ಲಾಹನಿಂದ ಅವತೀರ್ಣಗೊಂಡ ಕಾನೂನಿನ ಪ್ರಕಾರ ಜನರ ವ್ಯವಹಾರಗಳನ್ನು ತೀರ್ಮಾನಿಸಿರಿ ಮತ್ತು ನೀವು ನಿಮ್ಮ ಬಳಿಗೆ ಬಂದಿರುವ ಸತ್ಯದಿಂದ ವಿಮುಖರಾಗಿ ಅವರ ಇಚ್ಛೆಗಳನ್ನು ಅನುಸರಿಸಬೇಡಿರಿ. ನಾವು ಮಾನವರ ಪೈಕಿ ಪ್ರತಿಯೊಬ್ಬನಿಗೆ ಒಂದು ಧರ್ಮಶಾಸ್ತ್ರ ಮತ್ತು ಕರ್ಮ ಮಾರ್ಗವನ್ನು ನಿಶ್ಚಯಿಸಿದೆವು. ನಿಮ್ಮ ದೇವನು ಇಚ್ಛಿಸುತ್ತಿದ್ದರೆ ನಿಮ್ಮೆಲ್ಲರನ್ನೂ ಒಂದೇ ಸಮುದಾಯವನ್ನಾಗಿಯೂ ಮಾಡಲು ಸಾಧ್ಯವಿತ್ತು. ಆದರೆ ಅವನು ನಿಮಗೆ ಏನು ನೀಡಿರುವನೋ ಅದರಲ್ಲಿ ನಿಮ್ಮನ್ನು ಪರೀಕ್ಷಿಸಲಿಕ್ಕಾಗಿ ಹೀಗೆ ಮಾಡಿದನು. ಆದುದರಿಂದ ಸತ್ಕರ್ಮಗಳಲ್ಲಿ ಪರಸ್ಪರ ಸ್ಪರ್ಧಿಸಲು ಪ್ರಯತ್ನಿಸಿರಿ. ಕೊನೆಗಂತೂ ನಿಮಗೆಲ್ಲರಿಗೂ ಅಲ್ಲಾಹನ ಕಡೆಗೆ ಮರಳಿ ಹೋಗಬೇಕಾಗಿದೆ. ಆಗ ನೀವು ಭಿನ್ನಾಭಿಪ್ರಾಯವಿರಿಸಿಕೊಳ್ಳುತ್ತಿರುವ ವಿಷಯಗಳ ವಸ್ತುಸ್ಥಿತಿಯನ್ನು ಅವನು ನಿಮಗೆ ತೋರಿಸಿಕೊಡುವನು. ولا تتبع أهواءهم واحذرهم أن يفتنوك عن بعض ما أنزل الله إليك فإن تولوا فاعلم أنما يريد الله أن يصيبهم ببعض ذنوبهم وإن كثيرا من الناس لفاسقون. ಆದುದರಿಂದ ಓ ಪೈಗಂಬರರೇ, ನೀವು ಅಲ್ಲಾಹನಿಂದ ಅವತೀರ್ಣಗೊಂಡ ಕಾನೂನಿನ ಪ್ರಕಾರ ಇವರ ವ್ಯವಹಾರಗಳ ತೀರ್ಮಾನ ಮಾಡಿರಿ ಮತ್ತು ಇವರ ಅಭೀಷ್ಟಗಳನ್ನು ಅನುಸರಿಸಬೇಡಿರಿ. ಇವರು ನಿಮ್ಮನ್ನು ಗೊಂದಲದಲ್ಲಿ ಸಿಲುಕಿಸಿ ಅಲ್ಲಾಹನು ನಿಮ್ಮ ಮೇಲೆ ಅವತೀರ್ಣಗೊಳಿಸಿದ ಈ ಮಾರ್ಗದರ್ಶನದಿಂದ ಕಿಂಚಿತ್ತು ವಿಮುಖಗೊಳಿಸದಂತೆ ಬಹಳ ಜಾಗರೂಕರಾಗಿರಿ. ಇವರು ಇದನ್ನು ಸ್ವೀಕರಿಸದಿದ್ದರೆ ಅಲ್ಲಾಹನು ಇವರ ಕೆಲವು ಅಪರಾಧಗಳ ನಿಮಿತ್ತ ಇವರನ್ನು ಯಾತನೆಗೆ ಒಳಪಡಿಸಲು ತೀರ್ಮಾನಿಸಿಯೇ ಬಿಟ್ಟಿರುತ್ತಾನೆಂಬುದನ್ನು ತಿಳಿದಿರಿ. ವಾಸ್ತವದಲ್ಲಿ ಇವರಲ್ಲಿ ಹೆಚ್ಚಿನವರು ಕರ್ಮಭ್ರಷ್ಟರಾಗಿರುತ್ತಾರೆ. ಇನ್ನೇನು ಇವರು ಅಜ್ಞಾನದ ತೀರ್ಮಾನವನ್ನು ಬಯಸುತ್ತಾರೆಯೇ? ವಸ್ತುತಃ ಅಲ್ಲಾಹನ ಮೇಲೆ ದೃಢವಿಶ್ವಾಸವಿರಿಸುವವರ ದೃಷ್ಟಿಯಲ್ಲಿ ಅಲ್ಲಾಹನ ತೀರ್ಮಾನಕ್ಕಿಂತ ಶ್ರೇಷ್ಠ ತೀರ್ಮಾನ ಮಾಡುವವನು ಇನ್ನಾರಿರಬಹುದು? الذين آمنوا لا تتخذوا اليهود والنصارى أولياء بعضهم أولياء بعض ومن يتولهم منكم فإنه منهم إن الله لا يهدي القوم الظالمين. ಓ ಸತ್ಯವಿಶ್ವಾಸಿಗಳೇ, ನೀವು ಯಹೂದಿಯರನ್ನೂ ಕ್ರೈಸ್ತರನ್ನೂ ನಿಮ್ಮ ಆಪ್ತರನ್ನಾಗಿ ಮಾಡಿಕೊಳ್ಳಬೇಡಿರಿ. ಇವರು ಪರಸ್ಪರ ಆಪ್ತರು. ನಿಮ್ಮಲ್ಲಾರಾದರೂ ಅವರನ್ನು ಆಪ್ತರನ್ನಾಗಿ ಮಾಡಿಕೊಂಡರೆ ಅವನು ಅವರೊಂದಿಗೆ ಸೇರಿದವನಾಗಿರುತ್ತಾನೆ. ವಾಸ್ತವದಲ್ಲಿ ಅಲ್ಲಾಹು ಅಕ್ರಮಿಗಳಿಗೆ ಮಾರ್ಗದರ್ಶನ ಮಾಡುವುದಿಲ್ಲ. يقولون نخشى أن تصيبنا دائرة فعسى الله أن يأتي بالفتح أو أمر من عنده فيصبحوا على ما أسروا في أنفسهم نادمين. ಹೃದಯಗಳಲ್ಲಿ ಕಾಪಟ್ಯದ ರೋಗವುಳ್ಳವರು ಅವರಲ್ಲೇ ಓಡಾಡಿಕೊಂಡಿರುವುದನ್ನು ನೀವು ಕಾಣುತ್ತೀರಿ. ಅವರು ನಾವೇನಾದರೂ ಸಂಕಷ್ಟಗಳ ಸುಳಿಯಲ್ಲಿ ಸಿಲುಕಿ ಹೋಗುವೆವೋ ಎಂದು ನಮಗೆ ಭಯವಾಗುತ್ತದೆ ಎನ್ನುತ್ತಾರೆ. ಅಲ್ಲಾಹು ನಿಮಗೆ ನಿರ್ಣಾಯಕ ವಿಜಯ ದಯಪಾಲಿಸಿದಾಗ ಅಥವಾ ತನ್ನ ಕಡೆಯಿಂದ ಇನ್ನೇನಾದರೂ ವ್ಯಕ್ತಪಡಿಸಿದಾಗ ಇವರು ತಮ್ಮ ಹೃದಯದೊಳಗೆ ಬಚ್ಚಿಟ್ಟುಕೊಂಡಿರುವ ಆ ಕಾಪಟ್ಯದ ಬಗ್ಗೆ ಲಜ್ಜಿತರಾಗಲೂಬಹುದು. أقسموا بالله جهد أيمانهم إنهم لمعكم
حبطت أعمالهم فأصبحوا خاسرين. ಆಗ ಅಲ್ಲಾಹನ ಹೆಸರನ್ನೆತ್ತಿ ದೃಢವಾದ ಪ್ರತಿಜ್ಞೆ ಮಾಡುತ್ತಾ, ನಾವು ನಿಮ್ಮೊಂದಿಗೆ ಇದ್ದೇವೆಂದು ನಮಗೆ ಭರವಸೆ ಕೊಡುತ್ತಿದ್ದವರು ಇವರೇನು ಎಂದು ಸತ್ಯವಿಶ್ವಾಸಿಗಳು ಕೇಳುವರು. ಇವರ ಕರ್ಮಗಳೆಲ್ಲ ನಿಷ್ಫಲಗೊಂಡವು ಮತ್ತು ಕೊನೆಗೆ ಇವರು ಪರಾಜಿತರೂ ಆಗಿಬಿಟ್ಟರು. ಯಾ ಅಯ್ಯುಹಲ್ಲದೀನ ಆಮನೂ ಮನ್ ಯರ್ತದ್ದ ಮಿನ್ಕುಮ್ ಅನ್ ದೀನಿಹಿ ಫಸೌಫ ಯಅತಿ ಅಲ್ಲಾಹು ಬಿಕೌಮಿನ್ ಯುಹಿಬ್ಬುಹುಂ ವಯುಹಿಬ್ಬೂನಹು ಅದಿಲ್ಲತಿನ್ ಅಲಲ್ ಮುಅ್ಮಿನೀನ ಅ'izzತಿನ್ ಅಲಲ್ ಕಾಫಿರೀನ್ يجاهدون في سبيل الله ولا يخافون لومة لائم ذلك فضل الله يؤتيه من يشاء والله واسع عليم. ಓ ಸತ್ಯವಿಶ್ವಾಸಿಗಳೇ, ನಿಮ್ಮಲ್ಲಾರಾದರೂ ಧರ್ಮದಿಂದ ವಿಮುಖನಾಗುತ್ತಿದ್ದರೆ ಆಗಲಿ, ಅಲ್ಲಾಹನ ಪ್ರೀತಿಗೆ ಪಾತ್ರರಾದ ಹಾಗೂ ಅಲ್ಲಾಹನನ್ನು ಪ್ರೀತಿಸುವ ಇನ್ನೊಂದು ಜನವಿಭಾಗವನ್ನು ಅಲ್ಲಾಹು ಸೃಷ್ಟಿಸುವನು. ಅವರು ಸತ್ಯವಿಶ್ವಾಸಿಗಳೊಂದಿಗೆ ವಿನಮ್ರರೂ ಸತ್ಯ ನಿಷೇಧಿಗಳೊಂದಿಗೆ ಕಠೋರರೂ ಆಗಿರುವರು. ಅವರು ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸುವರು. ಯಾವನೇ ಖಂಡಿಸುವವನ ಖಂಡನೆಗೆ ಭಯಪಡಲಾರರು. ಇದು ಅಲ್ಲಾಹನ ಮಹಾ ಅನುಗ್ರಹ. ಇದನ್ನು ಅವನು ತನಗಿಷ್ಟ ಬಂದವರಿಗೆ ಪ್ರದಾನ ಮಾಡುತ್ತಾನೆ. ಅಲ್ಲಾಹು ಅತಿ ವಿಶಾಲ ಸಾಧನಾನುಕೂಲತೆಗಳ ಮಾಲಕನೂ ಸರ್ವಜ್ಞನೂ ಆಗಿರುತ್ತಾನೆ. ಇನ್ನಮಾ ವಲಿಯುಕುಮುಲ್ಲಾಹು ವರಸೂಲುಹು ವಲ್ಲದೀನ ಆಮನು الذين يقيمون الصلاة ويؤتون الزكاة وهم راكعون. ನಿಮ್ಮ ಆಪ್ತ ಮಿತ್ರರು ವಾಸ್ತವದಲ್ಲಿ ಅಲ್ಲಾಹು, ಅವನ ಸಂದೇಶವಾಹಕರು ಮತ್ತು ನಮಾಜನ್ನು ಸಂಸ್ಥಾಪಿಸುವ, ಜಕಾತು ಕೊಡುವ ಹಾಗೂ ಅಲ್ಲಾಹನ ಮುಂದೆ ಬಾಗುವ ಸತ್ಯವಿಶ್ವಾಸಿಗಳು ಮಾತ್ರ. ومن يتول الله ورسوله والذين آمنوا فإن حزب الله هم الغالبون. ಅಲ್ಲಾಹನನ್ನು, ಅವನ ಸಂದೇಶವಾಹಕನನ್ನು ಮತ್ತು ಸತ್ಯವಿಶ್ವಾಸಿಗಳನ್ನು ತನ್ನ ಆಪ್ತ ಮಿತ್ರರನ್ನಾಗಿ ಮಾಡಿಕೊಂಡವನು ಅಲ್ಲಾಹನ ಪಕ್ಷವೇ ವಿಜಯ ಹೊಂದುವ ಪಕ್ಷವೆಂದು ಅರಿತಿರಬೇಕು. ಯಾ ಅಯ್ಯುಹಲ್ಲದೀನ ಆಮನೂ ಲಾ ತತ್ತಖಿದುಲ್ಲದೀನ ಇತ್ತಖದೂ ದೀನಕುಂ ಹುಜುವನ್ ವಲಇಬನ್ ಮಿನಲ್ಲದೀನ ಊತುಲ್ ಕಿತಾಬ ಮಿನ್ क़ಬ್ಲಿಕುಂ ವಲ್ ಕುಫಾರ ಔಲಿಯಾ ವತ್ತಖುಲ್ಲಾಹ ಇನ್ ಕುಂತುಂ ಮುಅ್ಮಿನೀನ್. ಓ ಸತ್ಯವಿಶ್ವಾಸಿಗಳೇ, ನಿಮ್ಮ ಪೂರ್ವಗಾಮಿ ಗ್ರಂಥದವರ ಪೈಕಿ ನಿಮ್ಮ ಧರ್ಮವನ್ನು ಅಣಕ ಹಾಗೂ ಹಾಸ್ಯ ವಿನೋದಗಳ ಸಾಧನವನ್ನಾಗಿ ಮಾಡಿಕೊಂಡವರನ್ನು, ಇತರ ಸತ್ಯ ನಿಷೇಧಿಗಳನ್ನು ನಿಮ್ಮ ಗೆಳೆಯ ಹಾಗೂ ಆಪ್ತ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬೇಡಿರಿ. ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ ಅಲ್ಲಾಹನನ್ನು ಭಯಪಡಿರಿ. ವಇದಾ ನಾದೈತುಂ ಇಲಸ್ ಸಲಾತಿ ಇತ್ತಖದೂಹಾ ಹುಜುವನ್ ವಲಇಬಾ ذلك بأنهم قوم لا يعقلون. ನೀವು ನಮಾಜಿಗಾಗಿ ಕರೆ ನೀಡಿದಾಗ ಅವರು ಅದನ್ನು ಗೇಲಿ ಮಾಡಿ ಆಟವಾಡುತ್ತಾರೆ. ಅವರು ಬುದ್ಧಿಹೀನರಾದುದರಿಂದಲೇ ಹಾಗೆ ಮಾಡುತ್ತಾರೆ. قل يا أهل الكتاب هل تنقمون منا إلا أن آمنا بالله وما أنزل إلينا وما أنزل من قبل وأن أكثركم فاسقون. ಅವರೊಡನೆ ಹೇಳಿರಿ, ಓ ಗ್ರಂಥದವರೇ, ನಾವು ಅಲ್ಲಾಹನ ಮೇಲೆ ಮತ್ತು ನಮ್ಮ ಕಡೆಗೆ ಅವತೀರ್ಣಗೊಂಡ ಹಾಗೂ ನಮಗಿಂತ ಮೊದಲು ಅವತೀರ್ಣವಾಗಿದ್ದ ಧಾರ್ಮಿಕ ಶಿಕ್ಷಣದ ಮೇಲೆ ವಿಶ್ವಾಸ ತಾಳಿರುತ್ತೇವೆ ಎಂಬುದಕ್ಕಾಗಿ ನೀವು ನಮ್ಮೊಡನೆ ಅಸಂತುಷ್ಟರಾಗಿದ್ದೀರೇ ವಿನಃ ಇನ್ನೇನು? ನಿಮ್ಮಲ್ಲಿ ಹೆಚ್ಚಿನವರು ಕರ್ಮಭ್ರಷ್ಟರಾಗಿದ್ದಾರೆ. قل هل أنبئكم بشر من ذلك مثوبة عند الله من لعنه الله وغضب عليه وجعل منهم القردة والخنازير وعبد الطاغوت أولئك شر مكانا وأضل عن سواء السبيل. ಹೇಳಿರಿ, ಅಲ್ಲಾಹನ ಬಳಿ ಧರ್ಮಭ್ರಷ್ಟರಿಗಿಂತಲೂ ನಿಕೃಷ್ಟವಾದ ಅಂತಿಮ ಗತಿ ಹೊಂದುವವರನ್ನು ತೋರಿಸಿಕೊಡಲೆ.
ಅಲ್ಲಾಹನ ಶಾಪ ಹಾಗೂ ಕೋಪಕ್ಕೆ ಒಳಗಾದವರು, ಕಪಿಗಳಾಗಿಯೂ ಹಂದಿಗಳಾಗಿಯೂ ಮಾರ್ಪಡಿಸಲ್ಪಟ್ಟವರು ಮತ್ತು ತಾಗೂತನ ದಾಸ್ಯ ಕೈಕೊಂಡವರು, ಅವರ ಸ್ಥಾನವು ಇನ್ನೂ ಕೆಟ್ಟದಾಗಿರುತ್ತದೆ ಮತ್ತು ಅವರು ನೇರ ಮಾರ್ಗದಿಂದ ಅತಿ ಹೆಚ್ಚು ವ್ಯತಿಚಲಿಸಿದವರಾಗಿರುತ್ತಾರೆ. وَإِذَا جَاءُوكُمْ قَالُوا آمَنَّا وَقَدْ دَخَلُوا بِالْكُفْرِ وَهُمْ قَدْ خَرَجُوا بِهِ وَاللَّهُ أَعْلَمُ بِمَا كَانُوا يَكْتُمُونَ. ಅವರು ನಿಮ್ಮ ಬಳಿಗೆ ಬಂದಾಗ ನಾವು ವಿಶ್ವಾಸವಿಟ್ಟೆವು ಎನ್ನುತ್ತಾರೆ. ವಾಸ್ತವದಲ್ಲಿ ಅವರು ಅವಿಶ್ವಾಸದೊಂದಿಗೆ ಬಂದಿದ್ದರು ಮತ್ತು ಅವಿಶ್ವಾಸದೊಂದಿಗೆ ಮರಳಿ ಹೋದರು. ಅವರು ತಮ್ಮ ಹೃದಯಗಳಲ್ಲಿ ಬಚ್ಚಿಟ್ಟುಕೊಂಡಿರುವುದನ್ನು ಅಲ್ಲಾಹು ಚೆನ್ನಾಗಿ ಬಲ್ಲನು. وَتَرَى كَثِيرًا مِّنْهُمْ يُسَارِعُونَ فِي الْإِثْمِ وَالْعُدْوَانِ وَأَكْلِهِمُ السُّحْتَ لَبِئْسَ مَا كَانُوا يَعْمَلُونَ. ಅವರಲ್ಲಿ ಹೆಚ್ಚಿನವರು ಪಾಪ ಹಾಗೂ ಅಕ್ರಮ ಅತ್ಯಾಚಾರ ಕಾರ್ಯಗಳಲ್ಲಿ ಶ್ರಮಪಡುತ್ತಿರುವುದನ್ನು, ನಿಷಿದ್ಧ ಸೊತ್ತನ್ನು ಉಣ್ಣುತ್ತಿರುವುದನ್ನು ನೀವು ಕಾಣುತ್ತೀರಿ. ಅವರು ಮಾಡುತ್ತಿರುವ ಕೃತ್ಯಗಳು ಅತ್ಯಂತ ನೀಚ. ಲೌಲಾ ಯನ್ಹಾಹುಮುರ್ ರಬ್ಬಾನಿಯೂನ ವಲ್ ಅಹ್ಬಾರು ಅನ್ ಕೌಲಿಹಿಮುಲ್ ಇಸ್ಮ ವ ಅಕ್ಲಿಹಿಮುಸ್ ಸುಹ್ತ್ ಲಬಿಸ ಮಾ ಕಾನೂ ಯಸ್ನಊನ್. ಅವರ ವಿದ್ವಾಂಸರು ಹಿರಿಯರು ಅವರನ್ನು ಪಾಪದ ಮಾತುಗಳನ್ನಾಡುವುದರಿಂದಲೂ ನಿಷಿದ್ಧ ಭಕ್ಷಣದಿಂದಲೂ ತಡೆಯುವುದಿಲ್ಲವೇಕೆ? ಅವರು ಸಿದ್ಧಗೊಳಿಸುತ್ತಿರುವ ಜೀವನ ಕೃತ್ಯವು ನಿಜಕ್ಕೂ ಅತ್ಯಂತ ನಿಕೃಷ್ಟ. ವಕಾಲತಿಲ್ ಯಹೂದು ಯದುಲ್ಲಾಹಿ ಮಗ್ಲೂಲಹ ಗುಲ್ಲತ್ ಐದೀಹಿಂ ವಲುಇನು ಬಿಮಾ ಕಾಲೂ ಬಲ್ ಯದಾಹು ಮಬ್ಸೂತತಾನ್ ಯುನ್ಫಿಕು ಕೈಫ ಯಶಾ ವಲಯಜೀದನ್ನ ಕತೀರನ್ ಮಿನ್ಹುಂ ما أنزل إليك من ربك طغيانا وكفرا وألقينا بينهم العداوة والبغضاء إلى يوم القيامة كلما أوقدوا نارا للحرب أطفأها الله ويسعون في الأرض فسادا والله لا يحب المفسدين. ಅಲ್ಲಾಹನ ಕೈಗಳು ಬಿಗಿಯಲ್ಪಟ್ಟಿವೆ ಎಂದು ಯಹೂದಿಯರು ಹೇಳುತ್ತಾರೆ. ಬಿಗಿಯಲ್ಪಟ್ಟುದು ಅವರ ಕೈಗಳು. ಅವರ ಈ ಹಾಳು ಹರಟೆಯ ಕಾರಣದಿಂದಾಗಿ ಅವರ ಮೇಲೆ ಶಾಪ ಬಿದ್ದಿದೆ. ಅಲ್ಲಾಹನ ಕೈಗಳು ಅತಿ ವಿಶಾಲವಿದ್ದು ಅವನು ತನ್ನಿಚ್ಛೆ ಪ್ರಕಾರ ವ್ಯಯಿಸುತ್ತಾನೆ. ವಾಸ್ತವದಲ್ಲಿ ನಿಮ್ಮ ಪಾಲಕ ಪ್ರಭುವಿನ ಕಡೆಯಿಂದ ನಿಮ್ಮ ಮೇಲೆ ಅವತೀರ್ಣಗೊಂಡಿರುವ ವಾಣಿಯು ಅವರ ಪೈಕಿ ಹೆಚ್ಚಿನವರ ಉದ್ದಟತನ ಹಾಗೂ ಮಿಥ್ಯಾರಾಧನೆಯಲ್ಲಿ ಇನ್ನಷ್ಟು ವೃದ್ಧಿಗೆ ಕಾರಣವಾಗಿ ಬಿಟ್ಟಿದೆ ಮತ್ತು ಅದರ ಫಲವಾಗಿ ನಾವು ಅವರ ನಡುವೆ ನಿರ್ಣಾಯಕ ದಿನದವರೆಗೆ ವೈರ ವಿದ್ವೇಷಗಳನ್ನಿರಿಸಿಬಿಟ್ಟಿದ್ದೇವೆ. ಅವರು ಯುದ್ಧದ ಕಿಡಿಯನ್ನು ಪ್ರಜ್ವಲಿಸಿದಾಗಲೆಲ್ಲ ಅಲ್ಲಾಹು ಅದನ್ನು ಆರಿಸಿಬಿಡುತ್ತಾನೆ. ಅವರು ಭೂಮಿಯಲ್ಲಿ ಕ್ಷೋಭೆ ಹಬ್ಬಿಸಲು ಯತ್ನಿಸುತ್ತಾರೆ, ಆದರೆ ಅಲ್ಲಾಹು ಕ್ಷೋಭೆಯುಂಟು ಮಾಡುವವರನ್ನು ಖಂಡಿತ ಮೆಚ್ಚುವುದಿಲ್ಲ. ವಲೌ ಅನ್ನ ಅಹ್ಲಲ್ ಕಿತಾಬಿ ಆಮನು ವತ್ತಖೌ ಲಕಫರ್ನಾ ಅನ್ಹುಂ ಸಯ್ಯಿಆತಿಹಿಂ ವಲಅದ್ಖಲ್ನಾಹುಂ ಜನ್ನಾತಿನ್ ನഈಮ್. ಈ ಗ್ರಂಥದವರು ಈ ಉದ್ದಟತನದ ಬದಲು ವಿಶ್ವಾಸವಿಟ್ಟಿದ್ದರೆ ಹಾಗೂ ದೇವಭಯ ನೀತಿಯನ್ನನುಸರಿಸುತ್ತಿದ್ದರೆ ನಾವು ಅವರ ಕೆಡುಕುಗಳನ್ನು ಅವರಿಂದ ದೂರೀಕರಿಸುತ್ತಿದ್ದೆವು ಮತ್ತು ಅವರನ್ನು ಸಕಲ ಸೌಭಾಗ್ಯಗಳಿಂದ ಕೂಡಿದ ಸ್ವರ್ಗೋದ್ಯಾನಗಳಿಗೆ ತಲುಪಿಸಿಬಿಡುತ್ತಿದ್ದೆವು. ವಲೌ ಅನ್ನಹುಂ ಅಕಾಮುತ್ ತೌರಾತ ವಲ್ ಇಂಜೀಲ ವಮಾ ಉನ್ಜಿಲ ಇಲೈಹಿಂ ಮಿರ್ ರಬ್ಬಿಹಿಂ ಲಅಕಲೂ ಮಿನ್ ಫೌಕಿಹಿಂ ವಮಿನ್ ತಹ್ತಿ ಅರ್ಜುಲಿಹಿಂ منهم أمة مقتصدة وكثير منهم ساء ما يعملون. ಅಕಟ ಅವರು ತೌರಾತ್, ಇಂಜೀಲ್ ಮತ್ತು ಅವರ ಪಾಲಕ ಪ್ರಭುವಿನ ವತಿಯಿಂದ ಅವರ ಕಡೆಗೆ ಕಳುಹಿಸಲ್ಪಟ್ಟಿದ್ದ ಇತರ ಗ್ರಂಥಗಳನ್ನು ಸಂಸ್ಥಾಪಿಸಿರುತ್ತಿದ್ದರೆ, ಹಾಗೆ ಮಾಡುತ್ತಿದ್ದರೆ ಅವರಿಗಾಗಿ ಆಹಾರವು ಮೇಲ್ಭಾಗದಿಂದ ವರ್ಷಿಸುತ್ತಿತ್ತು, ಕೆಳಭಾಗದಿಂದ ಉಕ್ಕಿ ಬರುತ್ತಿತ್ತು. ಅವರಲ್ಲಿ ಕೆಲವರು ಸನ್ಮಾರ್ಗಿಗಳೂ ಇದ್ದಾರೆ, ಆದರೆ ಅವರಲ್ಲಿ ಹೆಚ್ಚಿನವರು ಮಹಾ ದುಷ್ಕರ್ಮಿಗಳಾಗಿದ್ದಾರೆ. ಯಾ ಅಯ್ಯುಹರ್ ರಸೂಲು ಬಲ್ಲಿಗ್ ಮಾ ಉನ್ಜಿಲ ಇಲೈಕ ಮಿರ್ ರಬ್ಬಿಕ್ ವಇನ್ ಲಂ ತಫ್ಅಲ್ ಫಮಾ ಬಲ್ಲಗ್ತ ರಿಸಾಲತಹು ವಲ್ಲಾಹು ಯಅಸಿಮುಕ ಮಿನನ್ ನಾಸ್ ಇನ್ನಲ್ಲಾಹ ಲಾ ಯಹ್ದಿಲ್ ಕೌಮಲ್ ಕಾಫಿರೀನ್. ಓ ಸಂದೇಶವಾಹಕರೇ,
ನಿಮ್ಮ ಪಾಲಕ ಪ್ರಭುವಿನ ಕಡೆಯಿಂದ ನಿಮ್ಮ ಮೇಲೆ ಅವತೀರ್ಣಗೊಳಿಸಲ್ಪಟ್ಟುದನ್ನು ಜನರಿಗೆ ತಲುಪಿಸಿರಿ. ಹಾಗೆ ಮಾಡದಿದ್ದರೆ ನೀವು ಅವನ ದೌತ್ಯದ ಬಾಧ್ಯತೆಯನ್ನು ನೆರವೇರಿಸಲಿಲ್ಲ. ಅಲ್ಲಾಹು ನಿಮ್ಮನ್ನು ಜನರ ಕೇಡಿನಿಂದ ರಕ್ಷಿಸುವವನಾಗಿರುತ್ತಾನೆ. ಅವನು ಸತ್ಯ ನಿಷೇಧಿಗಳಿಗೆ ಎಂದೆಂದಿಗೂ ನಿಮ್ಮ ವಿರುದ್ಧ ವಿಜಯವನ್ನು ನೀಡಲಾರನು ಎಂಬುದನ್ನು ಖಾತ್ರಿಯಾಗಿ ತಿಳಿದುಕೊಳ್ಳಿರಿ. حتى تقيموا التوراة والإنجيل وما أنزل إليكم من ربكم وليزيدن كثيرا منهم ما أنزل إليك من ربك طغيانا وكفرا فلا تأس على القوم الكافرين. ಓ ಗ್ರಂಥದವರೇ, ನೀವು ತೌರಾತನ್ನು, ಇಂಜೀಲನ್ನು, ನಿಮಗೆ ನಿಮ್ಮ ಪಾಲಕ ಪ್ರಭುವಿನ ಕಡೆಯಿಂದ ಅವತೀರ್ಣಗೊಳಿಸಲ್ಪಟ್ಟ ಇತರ ಗ್ರಂಥಗಳನ್ನು ನೆಲೆ ನಿಲ್ಲಿಸುವ ತನಕ ನಿಮಗೆ ಯಾವ ತಳಹದಿಯೂ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿಬಿಡಿರಿ. ನಿಮ್ಮ ಮೇಲೆ ಅವತೀರ್ಣಗೊಳಿಸಲಾಗಿರುವ ಫರಮಾನು ಅವರಲ್ಲಿ ಅನೇಕರ ಉದ್ದಟತನವನ್ನು, ನಿರಾಕರಣೆಯನ್ನು ಇನ್ನಷ್ಟು ವೃದ್ಧಿಸುವುದು. ಆದರೆ ನಿರಾಕರಿಸುವವರ ಸ್ಥಿತಿಯ ಬಗ್ಗೆ ದುಃಖಿಸಬೇಡಿರಿ. الذين آمنوا والذين هادوا والصابئون والنصارى من آمن بالله واليوم الآخر وعمل صالحا فلا خوف عليهم ولا هم يحزنون. ಇಲ್ಲಿ ಪಟ್ಟಭದ್ರತೆ ಯಾರಿಗೂ ಇಲ್ಲ. ಮುಸ್ಲಿಮರಿರಲಿ, ಯಹೂದಿಯರಿರಲಿ, ಸಾಬಿಗಳಿರಲಿ, ಕ್ರೈಸ್ತರಿರಲಿ, ಯಾರೇ ಇರಲಿ, ಯಾರು ಅಲ್ಲಾಹನ ಮೇಲೆ ಮತ್ತು ಅಂತಿಮ ದಿವಸದ ಮೇಲೆ ವಿಶ್ವಾಸವಿರಿಸಿಕೊಂಡು ಸತ್ಕರ್ಮಗಳನ್ನು ಮಾಡುತ್ತಾ ಇರುವನೋ ಅವನಿಗೆ ನಿಶ್ಚಯವಾಗಿಯೂ ಯಾವ ಭಯವೂ ಇಲ್ಲ, ವ್ಯಥೆಯೂ ಇಲ್ಲ. ಲಕದ್ ಅಖದ್ನಾ ಮೀಥಾಕ ಬನೀ ಇಸ್ರಾಯೀಲ ವಅರ್ಸಲ್ನಾ ಇಲೈಹಿಂ ರುಸುಲಾ ಕುಲ್ಲಮಾ ಜಾಅಹುಂ ರಸೂಲುನ್ ಬಿಮಾ ಲಾ ತಹ್ವಾ ಅನ್ಫುಸುಹುಂ ಫರೀಕನ್ ಕzzಬೂ ವಫರೀಕನ್ ಯಕ್ತುಲೂನ್. ನಾವು ಬನಿ ಇಸ್ರಾಯೀಲರಿಂದ ಬಲವಾದ ಕರಾರನ್ನು ಪಡೆದೆವು. ಅವರ ಕಡೆಗೆ ಅನೇಕ ಸಂದೇಶವಾಹಕರನ್ನು ರವಾನಿಸಿದೆವು. ಆದರೆ ಅವರ ಬಳಿ ಸಂದೇಶವಾಹಕರು ಅವರ ದೇಹೇಚ್ಛೆಗಳಿಗೆ ವಿರುದ್ಧವೇನಾದರೂ ತಂದಾಗಲೆಲ್ಲ ಅವರು ಕೆಲವರನ್ನು ಸುಳ್ಳಾಗಿಸಿದರು, ಇನ್ನು ಕೆಲವರನ್ನು ವಧಿಸಿಬಿಟ್ಟರು. ثم تاب الله عليهم ثم عموا وصموا كثير منهم والله بصير بما يعملون. ಮತ್ತು ಯಾವ ಗೊಂದಲವೂ ಉಂಟಾಗದೆಂದು ತಮ್ಮಷ್ಟಕ್ಕೆ ತಾವೇ ತಿಳಿದುಕೊಂಡರು. ಆದುದರಿಂದ ಅವರು ಅಂಧರೂ ಕಿವುಡರೂ ಆಗಿ ಹೋದರು. ಆ ಬಳಿಕ ಅಲ್ಲಾಹನು ಅವರನ್ನು ಕ್ಷಮಿಸಿದಾಗ ಅವರಲ್ಲಿ ಹೆಚ್ಚಿನವರು ಇನ್ನಷ್ಟು ಅಂಧರೂ ಕಿವುಡರೂ ಆಗುತ್ತಾ ಹೋದರು. ಅಲ್ಲಾಹು ಅವರ ಈ ಎಲ್ಲ ಕೃತ್ಯಗಳನ್ನು ವೀಕ್ಷಿಸುತ್ತಲೇ ಇದ್ದನು. ಲಕದ್ ಕಫರ ಅಲ್ಲದೀನ ಕಾಲೂ ಇನ್ನಲ್ಲಾಹ ಹುವಲ್ ಮಸೀಹ್ ಇಬ್ನು ಮರ್ಯಮ್ وقال المسيح يا بني إسرائيل اعبدوا الله ربي وربكم إنه من يشرك بالله فقد حرم الله عليه الجنة ومأواه النار وما للظالمين من أنصار. ಮರ್ಯಮರ ಪುತ್ರ ಮಸೀಹನೇ ಅಲ್ಲಾಹನೆಂದು ಹೇಳಿದವರು ಖಂಡಿತವಾಗಿಯೂ ಸತ್ಯ ನಿಷೇಧ ಕೈಕೊಂಡರು. ವಸ್ತುತಃ ಮಸೀಹರು, ಓ ಬನು ಇಸ್ರಾಯೀಲರೇ, ನನ್ನ ಪ್ರಭುವು ನಿಮ್ಮ ಪ್ರಭುವು ಆಗಿರುವ ಅಲ್ಲಾಹನ ದಾಸ್ಯ ಆರಾಧನೆ ಮಾಡಿರಿ ಎಂದು ಹೇಳಿದರು. ಅಲ್ಲಾಹನೊಂದಿಗೆ ಇನ್ನಾರನ್ನಾದರೂ ಸಹಭಾಗಿಗಳನ್ನಾಗಿ ಮಾಡಿದವನಿಗೆ ಅಲ್ಲಾಹು ಸ್ವರ್ಗವನ್ನು ನಿಷಿದ್ಧಗೊಳಿಸಿರುತ್ತಾನೆ ಮತ್ತು ಅವನ ವಾಸಸ್ಥಾನವು ನರಕವಾಗಿರುತ್ತದೆ. ಇಂತಹ ಅಕ್ರಮಿಗಳಿಗೆ ಯಾರೂ ಸಹಾಯಕರಿಲ್ಲ. ಲಕದ್ ಕಫರ ಅಲ್ಲದೀನ ಕಾಲೂ ಇನ್ನಲ್ಲಾಹ ಥಾಲಿಥು ಥಲಾಥಃ وما من إله إلا إله واحد وإن لم ينتهوا عما يقولون ليمسن الذين كفروا منهم عذاب أليم. ಅಲ್ಲಾಹು ಮೂವರಲ್ಲೊಬ್ಬನೆಂದು ಹೇಳಿದವರು ನಿಶ್ಚಯವಾಗಿಯೂ ಸತ್ಯ ನಿಷೇಧ ಕೈಕೊಂಡರು.
ವಾಸ್ತವದಲ್ಲಿ ಏಕದೇವನಲ್ಲದೆ ಅನ್ಯ ದೇವನಿಲ್ಲ. ಇವರು ಇಂತಹ ಮಾತುಗಳಿಂದ ದೂರವಿರದಿದ್ದರೆ ಇವರ ಪೈಕಿ ಸತ್ಯ ನಿಷೇಧ ನೀತಿಯನ್ನನುಸರಿಸುವವರಿಗೆಲ್ಲ ವೇದನಾಯುಕ್ತ ಯಾತನೆ ನೀಡಲಾಗುವುದು. ಇವರು ಇನ್ನೂ ಅಲ್ಲಾಹನೊಡನೆ ಪಶ್ಚಾತ್ತಾಪಪಟ್ಟು ಅವನೊಡನೆ ಕ್ಷಮಾಯಾಚನೆ ಮಾಡಲಾರರೆ? ಅಲ್ಲಾಹು ಮಹಾ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. قد خلت من قبله الرسل وأمه صديقة كانا يأكلان الطعام انظر كيف نبين لهم الآيات ثم انظر أنا يؤفكون. ಮರಿಯಮರ ಪುತ್ರ ಮಸೀಹರು ಕೇವಲ ಓರ್ವ ಸಂದೇಶವಾಹಕರಾಗಿದ್ದರೆ ವಿನಃ ಇನ್ನೇನೂ ಆಗಿರಲಿಲ್ಲ. ಅವರಿಗಿಂತ ಮುಂಚೆ ಇನ್ನೂ ಅನೇಕ ಸಂದೇಶವಾಹಕರು ಗತಿಸಿ ಹೋಗಿದ್ದರು. ಅವರ ಮಾತೆ ಓರ್ವ ಸತ್ಯಸಂಧ ಮಹಿಳೆಯಾಗಿದ್ದರು. ಅವರಿಬ್ಬರೂ ಆಹಾರ ಸೇವನೆ ಮಾಡುತ್ತಿದ್ದರು. ನಾವು ಯಾವ ವಿಧದಿಂದ ಇವರ ಮುಂದೆ ಪರಮಾರ್ಥದ ದೃಷ್ಟಾಂತಗಳನ್ನು ಪ್ರಕಟಗೊಳಿಸುತ್ತಿದ್ದೇವೆ ಎಂಬುದನ್ನು ನೋಡಿರಿ. ಹೀಗಿದ್ದು ಇವರು ಎತ್ತ ವ್ಯತಿಚಲಿಸುತ್ತಿದ್ದಾರೆಂಬುದನ್ನು ನೋಡಿರಿ. ಇವರೊಡನೆ ಹೇಳಿರಿ, ನೀವು ಅಲ್ಲಾಹನನ್ನು ಬಿಟ್ಟು ನಿಮಗೆ ನಷ್ಟವನ್ನುಂಟು ಮಾಡಲಿಕ್ಕೂ ಲಾಭವನ್ನುಂಟು ಮಾಡಲಿಕ್ಕೂ ಅಧಿಕಾರವಿಲ್ಲದವರನ್ನು ಆರಾಧಿಸುತ್ತೀರಾ? ವಸ್ತುತಃ ಸಕಲವನ್ನು ಆಲಿಸುವವನು ಸರ್ವವನ್ನೂ ಅರಿಯುವವನು ಅಲ್ಲಾಹನೇ ಆಗಿರುತ್ತಾನೆ. ولا تتبعوا أهواء قوم قد ضلوا من قبل وأضلوا كثيرا وضلوا عن سواء السبيل. ಹೇಳಿರಿ, ಓ ಗ್ರಂಥದವರೇ, ನಿಮ್ಮ ಧರ್ಮದಲ್ಲಿ ವೃಥ ಹದಮೀರಬೇಡಿರಿ ಮತ್ತು ನಿಮಗಿಂತ ಮುಂಚೆ ಪಥಭೃಷ್ಟರಾಗಿದ್ದ ಹಾಗೂ ಅನೇಕರನ್ನು ಪಥಭೃಷ್ಟರನ್ನಾಗಿ ಮಾಡಿದ ಮತ್ತು ಸನ್ಮಾರ್ಗದಿಂದ ಭೃಷ್ಟರಾದವರ ವಿಚಾರಗಳನ್ನು ಅನುಸರಿಸಬೇಡಿರಿ. ಲುಇನ ಅಲ್ಲದೀನ ಕಫರೂ ಮಿನ್ ಬನೀ ಇಸ್ರಾಯೀಲ ಅಲಾ ಲಿಸಾನಿ ದಾವೂದ ವ ಈಸಾ ಇಬ್ನಿ ಮರ್ಯಂ ذلك بما عصوا وكانوا يعتدون. ಬನಿ ಇಸ್ರಾಯೀಲರಲ್ಲಿ ಧರ್ಮಧಿಕ್ಕಾರ ಮಾರ್ಗವನ್ನನುಸರಿಸಿದವರು ದಾವೂದ್ ಮತ್ತು ಮರ್ಯಮರ ಪುತ್ರ ಈಸಾರ ಬಾಯಿಯಿಂದ ಶಪಿಸಲ್ಪಟ್ಟರು, ಏಕೆಂದರೆ ಅವರು ಸೊಕ್ಕಿದ್ದರು ಮತ್ತು ಅತಿಕ್ರಮವೆಸಗುತ್ತಿದ್ದರು. ಅವರು ಪರಸ್ಪರರನ್ನು ದುಷ್ಕೃತ್ಯಗಳಿಂದ ತಡೆಯುವುದನ್ನು ಬಿಟ್ಟುಬಿಟ್ಟಿದ್ದರು. ಅವರು ಕೈಕೊಂಡ ಕರ್ಮವಿಧಾನವು ಹೀನಾಯವಾಗಿತ್ತು. ಇಂದು ನೀವು ಅವರಲ್ಲಿ ಸತ್ಯವಿಶ್ವಾಸಿಗಳಿಗೆ ವಿರುದ್ಧ ಸತ್ಯ ನಿಷೇಧಿಗಳನ್ನು ಬೆಂಬಲಿಸುವ ಮತ್ತು ಸ್ನೇಹಿಸುವ ಅನೇಕರನ್ನು ಕಾಣುತ್ತೀರಿ. ಅವರ ಚಿತ್ತಗಳು ಅವರಿಗಾಗಿ ಸಿದ್ಧಪಡಿಸಿಕೊಂಡಿರುವ ಫಲಿತಾಂಶವು ಅತ್ಯಂತ ನಿಕೃಷ್ಟವಾಗಿರುತ್ತದೆ. ಅಲ್ಲಾಹು ಅವರ ಮೇಲೆ ಅತ್ಯಂತ ಕ್ರೋಧಗೊಂಡಿರುತ್ತಾನೆ ಮತ್ತು ಅವರು ಶಾಶ್ವತ ಯಾತನೆಗೆ ಒಳಗಾಗುವವರಾಗಿದ್ದಾರೆ. ಅವರು ನಿಜವಾಗಿಯೂ ಅಲ್ಲಾಹು ಪ್ರವಾದಿ ಮತ್ತು ಪ್ರವಾದಿಯ ಮೇಲೆ ಅವತೀರ್ಣಗೊಂಡುದನ್ನು ನಂಬುವವರಾಗಿದ್ದರೆ ಎಂದೆಂದಿಗೂ ಸತ್ಯವಿಶ್ವಾಸಿಗಳ ವಿರುದ್ಧ ಸತ್ಯ ನಿಷೇಧಿಗಳನ್ನು ತಮ್ಮ ಆಪ್ತ ಮಿತ್ರರನ್ನಾಗಿ ಮಾಡಿಕೊಳ್ಳುತ್ತಿರಲಿಲ್ಲ. ಆದರೆ ಅವರಲ್ಲಿ ಹೆಚ್ಚಿನವರು ಅಲ್ಲಾಹನ ಅನುಸರಣೆಯನ್ನು ತೊರೆದಿದ್ದಾರೆ. وَلَتَجِدَنَّ أَقْرَبَهُم مَّوَدَّةً لِّلَّذِينَ آمَنُوا الَّذِينَ قَالُوا إِنَّا نَصَارَىٰ ذَلِكَ بِأَنَّ مِنْهُمْ قِسِّيسِينَ وَرُهْبَانًا وَأَنَّهُمْ لَا يَسْتَكْبِرُونَ.
ನೀವು ಯಹೂದಿಯರನ್ನು, ಬಹುದೇವಾರಾಧಕರನ್ನು ಸತ್ಯವಿಶ್ವಾಸಿಗಳ ವಿರುದ್ಧ ಹಗೆತನದಲ್ಲಿ ಅತ್ಯುಗ್ರರನ್ನಾಗಿ ಕಾಣುವಿರಿ. ನಾವು ನಸಾರಾಗಳು ಎಂದು ಹೇಳಿದ್ದವರನ್ನು, ಅರ್ಥಾತ್ ಕ್ರೈಸ್ತರನ್ನು, ನೀವು ಸತ್ಯವಿಶ್ವಾಸಿಗಳ ಗೆಳೆತನದಲ್ಲಿ ಅತಿ ಸಮೀಪದವರನ್ನಾಗಿ ಕಾಣುವಿರಿ. ಏಕೆಂದರೆ ಅವರಲ್ಲಿ ಧ್ಯಾನಾಸಕ್ತ ವಿದ್ವಾಂಸರು, ವಿರಕ್ತ ಸಾಧುಗಳೂ ಕಂಡುಬರುತ್ತಾರೆ ಮತ್ತು ಅವರಲ್ಲಿ ಅಹಂಭಾವವಿಲ್ಲ. وَإِذَا سَمِعُوا مَا أُنزِلَ إِلَى الرَّسُولِ تَرَى أَعْيُنَهُمْ تَفِيضُ مِنَ الدَّمْعِ مِمَّا عَرَفُوا مِنَ الْحَقِّ يَقُولُونَ رَبَّنَا آمَنَّا فَاكْتُبْنَا مَعَ الشَّاهِدِينَ. ಅವರು ಸಂದೇಶವಾಹಕರ ಮೇಲೆ ಅವತೀರ್ಣಗೊಂಡ ಈ ವಾಣಿಯನ್ನು ಆಲಿಸುವಾಗ ಸತ್ಯಪ್ರಜ್ಞೆಯ ಪ್ರಭಾವದಿಂದ ಅವರ ನಯನಗಳು ಅಶ್ರುಗಳಿಂದ ಒದ್ದೆಯಾಗುತ್ತಿರುವುದನ್ನು ನೀವು ಕಾಣುತ್ತೀರಿ. ಅವರು ಹೇಳುತ್ತಾರೆ, ಓ ನಮ್ಮ ಪ್ರಭು, ನಾವು ವಿಶ್ವಾಸವಿರಿಸಿಕೊಂಡೆವು, ನಮ್ಮ ಹೆಸರನ್ನು ಸಾಕ್ಷ್ಯ ನೀಡುವವರೊಂದಿಗೆ ಬರೆದುಕೋ. وَمَا لَنَا لَا نُؤْمِنُ بِاللَّهِ وَمَا جَاءَنَا مِنَ الْحَقِّ وَنَطْمَعُ أَن يُدْخِلَنَا رَبُّنَا مَعَ الْقَوْمِ الصَّالِحِينَ. ನಮ್ಮ ಪಾಲಕ ಪ್ರಭುವು ನಮ್ಮನ್ನು ಸಜ್ಜನ ಭಕ್ತರ ಸಾಲಲ್ಲಿ ಸೇರಿಸಿಕೊಳ್ಳಬೇಕೆಂದು ನಾವು ಅಭಿಲಾಷೆ ಪಡುತ್ತಿರುವಾಗ ನಾವೇಕೆ ವಿಶ್ವಾಸವಿಡಬಾರದು? ನಮ್ಮ ಮುಂದೆ ಬಂದಿರುವ ಸತ್ಯವನ್ನು ನಾವೇಕೆ ಒಪ್ಪಿಕೊಳ್ಳಬಾರದು? فَأَثَابَهُمُ اللَّهُ بِمَا قَالُوا جَنَّاتٍ تَجْرِي مِن تَحْتِهَا الْأَنْهَارُ خَالِدِينَ فِيهَا وَذَلِكَ جَزَاءُ الْمُحْسِنِينَ. ಅವರ ಈ ಮಾತಿನ ಕಾರಣದಿಂದ ಅಲ್ಲಾಹನು ಅವರಿಗೆ ತಳಭಾಗದಲ್ಲಿ ಕಾಲುವೆಗಳು ಪ್ರವಹಿಸುತ್ತಿರುವ ಸ್ವರ್ಗೋದ್ಯಾನಗಳನ್ನು ದಯಪಾಲಿಸಿದನು ಮತ್ತು ಅವರು ಅಲ್ಲಿ ಸದಾಕಾಲ ವಾಸಿಸುವರು. ಪುಣ್ಯಮಾರ್ಗವನ್ನನುಸರಿಸುವವರ ಪ್ರತಿಫಲವಿದು. والذين كفروا وكذبوا بآياتنا أولئك أصحاب الجحيم. ಇನ್ನು ನಮ್ಮ ನಿದರ್ಶನಗಳನ್ನು ಧಿಕ್ಕರಿಸಿದವರು ಮತ್ತು ಸುಳ್ಳಾಗಿಸಿದವರು ಅವರು ನರಕಕ್ಕೆ ಅರ್ಹರು. يا أيها الذين آمنوا لا تحرموا طيبات ما أحل الله لكم ولا تعتدوا إن الله لا يحب المعتدين. ಓ ಸತ್ಯವಿಶ್ವಾಸಿಗಳೇ, ಅಲ್ಲಾಹನು ನಿಮಗೆ ಧರ್ಮಸಮ್ಮತಗೊಳಿಸಿರುವ ಶುದ್ಧ ವಸ್ತುಗಳನ್ನು ನಿಷಿದ್ಧ ಮಾಡಿಕೊಳ್ಳಬೇಡಿರಿ ಮತ್ತು ಹದಮೀರಬೇಡಿರಿ. ಅಲ್ಲಾಹನಿಗೆ ಅತಿರೇಕವೆಸಗುವವರು ಎಷ್ಟು ಮಾತ್ರಕ್ಕೂ ಮೆಚ್ಚುಗೆಯವರಲ್ಲ. وَكُلُوا مِمَّا رَزَقَكُمُ اللَّهُ حَلَالًا طَيِّبًا وَاتَّقُوا اللَّهَ الَّذِي أَنْتُمْ بِهِ مُؤْمِنُونَ. ಅಲ್ಲಾಹನು ನಿಮಗೆ ನೀಡಿರುವ ಧರ್ಮಸಮ್ಮತ ಮತ್ತು ಶುದ್ಧ ಆಹಾರವನ್ನು ಉಣ್ಣಿರಿ, ಕುಡಿಯಿರಿ ಮತ್ತು ಯಾವ ಅಲ್ಲಾಹನ ಮೇಲೆ ನೀವು ವಿಶ್ವಾಸವಿರಿಸಿರುವಿರೋ ಅವನ ಆಜ್ಞೋಲ್ಲಂಘನೆಯಿಂದ ದೂರವಿರಿ. لا يؤاخذكم الله باللغو في أيمانكم ولكن يؤاخذكم بما عقدتم الأيمان فكفارته إطعام 10 مساكين من أوسط ما تطعمون أهليكم أو كسوتهم أو تحرير رقبة فمن لم يجد فصيام 3 أيام ذلك كفارة أيمانكم إذا حلفتم واحفظوا أيمانكم كذلك يبين الله لكم آياته لعلكم تشكرون. ನೀವು ಮಾಡುವ ಅರ್ಥವಿಲ್ಲದ ಶಪಥಗಳಿಗಾಗಿ ಅಲ್ಲಾಹನು ನಿಮ್ಮನ್ನು ಹಿಡಿಯುವುದಿಲ್ಲ. ಆದರೆ ನೀವು ಉದ್ದೇಶಪೂರ್ವಕವಾಗಿ ಮಾಡುವ ಶಪಥಗಳ ಕುರಿತು ಅವನು ಅಗತ್ಯವಾಗಿ ವಿಚಾರಣೆ ನಡೆಸುವನು. ಇಂತಹ ಶಪಥಗಳನ್ನು ಮುರಿದುದಕ್ಕೆ ಪ್ರಾಯಶ್ಚಿತವಾಗಿ 10 ಮಂದಿ ದರಿದ್ರರಿಗೆ ನೀವು ನಿಮ್ಮ ಮಕ್ಕಳು ಮರಿಗಳಿಗೆ ಕೊಡುವಂತಹ ಮಧ್ಯಮ ತರಗತಿಯ ಊಟ ಕೊಡಿರಿ, ಅಥವಾ ಅವರಿಗೆ ಬಟ್ಟೆಯುಡಿಸಿರಿ, ಅಥವಾ ಒಬ್ಬ ಗುಲಾಮನನ್ನು ವಿಮೋಚನೆಗೊಳಿಸಿರಿ. ಇದಕ್ಕೆ ಬೇಕಾದ ಸಾಮರ್ಥ್ಯ ಇಲ್ಲದವನು 3 ದಿನಗಳ ಉಪವಾಸ ವೃತವನ್ನಾಚರಿಸಬೇಕು. ನೀವು ಶಪಥ ಮಾಡಿಕೊಂಡು ಅದನ್ನು ಮುರಿದುದಕ್ಕಾಗಿ ನಿಮ್ಮ ಶಪಥಗಳಿಗೆ ಪ್ರಾಯಶ್ಚಿತವಿದು. ನಿಮ್ಮ ಶಪಥಗಳನ್ನು ಪಾಲಿಸಿರಿ. ಈ ರೀತಿ ನೀವು ಕೃತಜ್ಞತೆ ಸಲ್ಲಿಸುವವರಾಗಬಹುದೆಂದು ಅಲ್ಲಾಹನು ತನ್ನ ಆದೇಶಗಳನ್ನು ನಿಮಗೆ ವಿಶದೀಕರಿಸುತ್ತಾನೆ. ಯಾ ಅಯ್ಯುಹಲ್ಲದೀನ ಆಮನೂ ಇನ್ನಮಲ್ ಖಮ್ರು ವಲ್ ಮೈಸಿರು ವಲ್ ಅನ್ಸಾಬು ವಲ್ ಅಜ್ಲಾಮು ರಿಜ್ಸುಂ ಮಿನ್ ಅಮಲಿಶ್ ಶೈತಾನ್
رجس من عمل الشيطان فاجتنبوه لعلكم تفلحون. ಓ ಸತ್ಯವಿಶ್ವಾಸಿಗಳೇ, ಮದ್ಯ, ಜೂಜು, ಬಲಿಪೀಠಗಳು ಮತ್ತು ದಾಳ ಹಾಕುವುದು ಇವೆಲ್ಲ ಹೊಲಸು ಪೈಶಾಚಿಕ ಕೃತ್ಯಗಳಾಗಿವೆ. ಅವುಗಳನ್ನು ವರ್ಜಿಸಿರಿ, ನಿಮಗೆ ಯಶಸ್ಸು ಲಭಿಸುವುದೆಂದು ನಿರೀಕ್ಷಿಸಬಹುದು. ಇನ್ನಮಾ ಯುರೀದು ಅಶ್-ಶೈತಾನು ಅನ್ ಯೂಕಿಅ ಬೈನಕುಮುಲ್ ಅದಾವತ ವಲ್ ಬಗ್ದಾಅ ಫಿಲ್ ಖಮ್ರಿ ವಲ್ ಮೈಸಿರ್ ವಯಸುದ್ದಕುಂ ಅನ್ ದಿಕ್ರಿಲ್ಲಾಹಿ ವಅನಿಸ್ ಸಲಾತಿ ಫಹಲ್ ಅಂತುಂ ಮುನ್ತಹೂನ್. ಶೈತಾನನು ಮದ್ಯ ಮತ್ತು ಜೂಜಿನ ಮೂಲಕ ನಿಮ್ಮೊಳಗೆ ವೈರತ್ವ ಮತ್ತು ದ್ವೇಷವನ್ನುಂಟು ಮಾಡಲಿಕ್ಕೂ ನಿಮ್ಮನ್ನು ಅಲ್ಲಾಹನ ಸ್ಮರಣೆಯಿಂದಲೂ ನಮಾಜಿನಿಂದಲೂ ತಡೆಯಲಿಕ್ಕೂ ಇಚ್ಛಿಸುತ್ತಾನೆ. ಇನ್ನಾದರೂ ನೀವು ಅವುಗಳನ್ನು ತ್ಯಜಿಸುವಿರಾ? ಅಲ್ಲಾಹು ಮತ್ತು ಅವನ ಸಂದೇಶವಾಹಕನ ಮಾತನ್ನು ಕೇಳಿರಿ ಮತ್ತು ಪ್ರಸ್ತುತ ಕೆಡುಕುಗಳನ್ನು ವರ್ಜಿಸಿರಿ. ಆದರೆ ನೀವು ಆಜ್ಞೋಲ್ಲಂಘನೆ ಮಾಡಿದರೆ ನಮ್ಮ ಸಂದೇಶವಾಹಕರಿಗೆ ಸುಸ್ಪಷ್ಟ ಆಜ್ಞೆಗಳನ್ನು ತಲುಪಿಸುವ ಹೊಣೆಗಾರಿಕೆ ಮಾತ್ರ ಇತ್ತು ಎಂಬುದನ್ನು ಅರಿತುಕೊಳ್ಳಿರಿ. ಲೈಸ ಅಲಲ್ಲದೀನ ಆಮನೂ ವಅಮಿಲು ಸ್ಸಾಲಿಹಾತಿ ಜುನಾಹುಂ ಫೀಮಾ ತಇಮೂ ಇದಾ ಮತ್ತಖೌ ವಆಮನೂ ವಅಮಿಲು ಸ್ಸಾಲಿಹಾತಿ ಥುಮ್ಮ ಇತ್ತಖೌ ವಆಮನೂ ಥುಮ್ಮ ಇತ್ತಖೌ ವಅಹ್ಸನೂ ವಲ್ಲಾಹು ಯುಹಿಬ್ಬುಲ್ ಮುಹ್ಸಿನೀನ್. ಸತ್ಯವಿಶ್ವಾಸವಿರಿಸಿ ಸತ್ಕರ್ಮಗಳನ್ನು ಕೈಕೊಳ್ಳತೊಡಗಿದವರು ಹಿಂದೆ ಏನನ್ನು ಉಂಡಿದ್ದರೂ ಅಥವಾ ಕುಡಿದಿದ್ದರೂ ಮುಂದೆ ನಿಷಿದ್ಧ ಎಂದು ವಿಧಿಸಲ್ಪಟ್ಟ ವಸ್ತುಗಳಿಂದ ದೂರವಿದ್ದರೆ ಹಾಗೂ ಸತ್ಯವಿಶ್ವಾಸದಲ್ಲೇ ಸ್ಥಿರವಾಗಿದ್ದರೆ ಸತ್ಕರ್ಮಗಳನ್ನು ಮಾಡಿದರೆ ಅನಂತರ ಯಾವ ಯಾವ ವಸ್ತುವಿನಿಂದ ತಡೆಯಲಾಗುವುದೋ ಅದರಿಂದ ತಡೆದು ನಿಂತರೆ ಅಲ್ಲಾಹನ ಆಜ್ಞೆಯನ್ನು ಸ್ವೀಕರಿಸಿದರೆ ಮತ್ತು ಆ ಬಳಿಕ ದೇವಭಯದೊಂದಿಗೆ ಪುಣ್ಯಕಾರ್ಯ ನಿರತರಾದರೆ ದೋಷವಿಲ್ಲ. ಅಲ್ಲಾಹು ಸಜ್ಜನರನ್ನು ಪ್ರೀತಿಸುತ್ತಾನೆ. ಯಾ ಅಯ್ಯುಹಲ್ಲದೀನ ಆಮನೂ ಲಯಬ್ಲುವನ್ನಕುಮುಲ್ಲಾಹು ಬಿಶೈಇನ್ ಮಿನಸ್ ಸೈದಿ ತನಾಲುಹು ಐದೀಕುಂ ವರಿಮಾಹುಕುಂ ಲಿಯಅಲಮಲ್ಲಾಹು ಮನ್ ಯಖಾಫುಹು ಬಿಲ್ಗೈಬ್ فمن اعتدى بعد ذلك فله عذاب أليم. ಓ ಸತ್ಯವಿಶ್ವಾಸಿಗಳೇ, ನಿಮ್ಮಲ್ಲಿ ಯಾರು ಅಲ್ಲಾಹನನ್ನು ಪರೋಕ್ಷವಾಗಿಯೂ ಭಯಪಡುತ್ತಾನೆಂದು ನೋಡಲಿಕ್ಕಾಗಿ ಅವನು ನಿಮ್ಮ ಕೈಗಳ ಮತ್ತು ಬರ್ಚಿಗಳ ಹೊಡೆತದಲ್ಲಿರುವ ಬೇಟೆಗಳ ಮೂಲಕ ನಿಮ್ಮನ್ನು ಕಠಿಣತರ ಪರೀಕ್ಷೆಗೊಳಪಡಿಸುವನು. ಈ ಎಚ್ಚರಿಕೆಯ ಅನಂತರವೂ ಅಲ್ಲಾಹು ನಿಶ್ಚಯಿಸಿದ ಮೇರೆಯನ್ನು ಮೀರುವಾತನಿಗೆ ವೇದನಾಯುಕ್ತ ಶಿಕ್ಷೆ ಕಾದಿದೆ. الذين آمنوا لا تقتلوا الصيد وأنتم حرم ومن قتله منكم متعمدا فجزاء مثل ما قتل من النعم يحكم به ذوى عدل منكم هديا بالغ الكعبة أو كفارة طعام مساكين أو عدل ذلك صياما ليذوق وبال أمره عفى الله عما سلف ومن عاد فينتقم الله منه والله عزيز ذو انتقام. ಓ ಸತ್ಯವಿಶ್ವಾಸಿಗಳೇ, ಇಹ್ರಾಮಿನ ಸ್ಥಿತಿಯಲ್ಲಿ ಬೇಟೆ ಪ್ರಾಣಿಗಳನ್ನು ಕೊಲ್ಲಬೇಡಿರಿ. ನಿಮ್ಮಲ್ಲಾರಾದರೂ ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿಬಿಟ್ಟರೆ ಅವನು ತಾನು ಮಾಡಿದ ಕರ್ಮದ ಸವಿಯನ್ನು ಅನುಭವಿಸುವಂತಾಗಲು ನಿಮ್ಮಲ್ಲಿನ ಇಬ್ಬರು ನ್ಯಾಯಶಾಲಿಗಳು ತೀರ್ಮಾನಿಸುವಂತೆ ಅವನು ಕೊಂದ ಪ್ರಾಣಿಗೆ ಸಮಾನವಾದ ಒಂದು ಬಲಿಪಶುವನ್ನು ಕಾಣಿಕೆಯಾಗಿ ಕೊಡಬೇಕಾಗುವುದು ಮತ್ತು ಈ ಕಾಣಿಕೆಯು ಕಾಬಾಕ್ಕೆ ತಲುಪಿಸಲ್ಪಡುವುದು. ಇಲ್ಲವಾದರೆ ಅವನು ಮಾಡಿದುದರ ಫಲವುಣ್ಣುವಂತಾಗಲು ಈ ಪಾಪದ ಪ್ರಾಯಶ್ಚಿತ ರೂಪದಲ್ಲಿ ಕೆಲವು ಮಂದಿ ದರಿದ್ರರಿಗೆ ಊಟ ಕೊಡಬೇಕಾಗುವುದು ಅಥವಾ ಅದಕ್ಕನುಗುಣವಾಗಿ ಉಪವಾಸವಿಡಬೇಕಾಗುವುದು. ಹಿಂದೆ ಆಗಿ ಹೋದುದನ್ನು ಅಲ್ಲಾಹು ಕ್ಷಮಿಸಿಬಿಟ್ಟನು. ಆದರೆ ಇನ್ನು ಯಾರಾದರೂ ಈ ಕೃತ್ಯವನ್ನು ಪುನರಾವರ್ತಿಸಿದರೆ ಅಲ್ಲಾಹು ಅವನಿಂದ ಪ್ರತೀಕಾರ ಪಡೆದೇ ತೀರುವನು. ಅಲ್ಲಾಹು ಮಹಾಪ್ರತಾಪಶಾಲಿಯೂ ಪ್ರತೀಕಾರ ಪಡೆಯಲು ಶಕ್ತನೂ ಆಗಿರುತ್ತಾನೆ. ಉಹಿಲ್ಲ ಲಕುಂ ಸೈದುಲ್ ಬಹ್ರಿ ವ ತಅಮುಹು ಮತಾಅನ್ ಲಕುಂ ವಲಿಸ್ಸಯ್ಯಾರಹ وحرم عليكم صيد البر ما دمتم حرما
واتقوا الله الذي إليه تحشرون. ಸಮುದ್ರದ ಬೇಟೆ ಮತ್ತು ಅದನ್ನು ತಿನ್ನುವುದು ನಿಮಗೆ ಧರ್ಮಸಮ್ಮತಗೊಳಿಸಲ್ಪಟ್ಟಿದೆ. ನೀವು ತಂಗಿದಲ್ಲಿಯೂ ಅದನ್ನು ಉಣ್ಣಬಹುದು. ಯಾತ್ರಿಕರ ತಂಡಕ್ಕಾಗಿಯೂ ಅದನ್ನು ಆಹಾರವಾಗಿ ಮಾಡಿಕೊಳ್ಳಬಹುದು. ಆದರೆ ನೀವು ಇಹ್ರಾಮಿನ ಸ್ಥಿತಿಯಲ್ಲಿರುವ ತನಕ ಭೂಭಾಗದ ಬೇಟೆಯು ನಿಮಗೆ ನಿಷಿದ್ಧಗೊಳಿಸಲ್ಪಟ್ಟಿದೆ. ಆದುದರಿಂದ ಯಾವಾತನ ಸನ್ನಿಧಿಯಲ್ಲಿ ನಿಮ್ಮೆಲ್ಲರನ್ನು ಸುತ್ತುವರಿದು ಹಾಜರುಪಡಿಸಲಾಗುವುದೋ ಆ ಅಲ್ಲಾಹನ ಅವಿಧೇಯತೆಯಿಂದ ದೂರವಿರಿ. ಜಅಲಲ್ಲಾಹುಲ್ ಕಅಬತಲ್ ಬೈತಲ್ ಹರಾಮ ಕಿಯಾಮನ್ ಲಿನ್ನಾಸಿ ವಶ್ಶಹ್ರಲ್ ಹರಾಮ ವಲ್ ಹದಿಯ ವಲ್ ಸಲಾಯಿದ್ ذلك لتعلموا أن الله يعلم ما في السماوات وما في الأرض وأن الله بكل شيء عليم. ಅಲ್ಲಾಹನು ಪ್ರತಿಷ್ಠಿತ ಭವನವಾದ ಕಅಬಾವನ್ನು ಜನರ ಪಾಲಿಗೆ ಸಾಮೂಹಿಕ ಜೀವನವನ್ನು ನೆಲೆನಿಲ್ಲಿಸುವ ಸಾಧನವಾಗಿ ಮಾಡಿದನು ಮತ್ತು ಪ್ರತಿಷ್ಠಿತ ತಿಂಗಳುಗಳನ್ನು, ಬಲಿಪಶುಗಳನ್ನು, ಕೊರಳ ಪಟ್ಟಿಗಳನ್ನು ಈ ಕಾರ್ಯಕ್ಕೆ ಸಹಾಯಕವನ್ನಾಗಿ ಮಾಡಿದನು. ಇದು ಅಲ್ಲಾಹನು ಭೂಮಿ ಆಕಾಶಗಳ ಸಕಲ ವೃತ್ತಾಂತಗಳನ್ನು ಅರಿಯುವವನೆಂದು, ಅವನಿಗೆ ಎಲ್ಲ ವಸ್ತುಗಳ ಪರಿಜ್ಞಾನವಿರುವುದೆಂದು ನೀವು ತಿಳಿದುಕೊಳ್ಳಲಿಕ್ಕಾಗಿರುತ್ತದೆ. الله شديد العقاب اعلموا أن الله شديد العقاب وأن الله غفور رحيم. ಅಲ್ಲಾಹು ಶಿಕ್ಷೆ ನೀಡುವುದರಲ್ಲಿಯೂ ಅತ್ಯುಗ್ರನು ಮತ್ತು ಅದರೊಂದಿಗೆ ಅತ್ಯಂತ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ. ಮಾ ಅಲರ್ ರಸೂಲಿ ಇಲ್ಲಲ್ ಬಲಾಗ್ ವಲ್ಲಾಹು ಯಅಲಮು ಮಾ ತುಬ್ದೂನ ವಮಾ ತಕ್ತುಮೂನ್. ಸಂದೇಶವಾಹಕರ ಮೇಲೆ ಸಂದೇಶವನ್ನು ತಲುಪಿಸುವ ಹೊಣೆ ಮಾತ್ರವಿದೆ. ಮುಂದೆ ನಿಮ್ಮ ಅಂತರಂಗ ಬಹಿರಂಗಗಳ ಸಕಲ ಸ್ಥಿತಿಗಳನ್ನು ತಿಳಿಯುವವನು ಅಲ್ಲಾಹನು. ಕುಲ್ ಲಾ ಯಸ್ತವಿಲ್ ಖಬೀಥು ವತ್-ತಯ್ಯಿಬು ವಲೌ ಅಅಜಬಕ ಕಥರತುಲ್ ಖಬೀಥ್ ಫತ್ತಖುಲ್ಲಾಹ ಯಾ ಉಲಿಲ್ ಅಲ್ಬಾಬ್ ಲಅಲ್ಲಕುಂ ತುಫ್ಲಿಹೂನ್. ಓ ಸಂದೇಶವಾಹಕರೇ, ಅವರೊಡನೆ ಹೇಳಿರಿ, ಅಶುದ್ಧದ ಹೆಚ್ಚಳವು ನಿಮಗೆ ಎಷ್ಟು ಮೋಹಕವಾಗಿ ಕಂಡರೂ ಶುದ್ಧ ಮತ್ತು ಅಶುದ್ಧಗಳು ಎಷ್ಟಕ್ಕೂ ಸಮಾನವಲ್ಲ. ಆದುದರಿಂದ ಓ ಬುದ್ಧಿಜೀವಿಗಳೇ, ಅಲ್ಲಾಹನ ಆಜ್ಞೋಲ್ಲಂಘನೆಯಿಂದ ದೂರವಿರಿ. ಇದರಿಂದ ನಿಮಗೆ ವಿಜಯ ಪ್ರಾಪ್ತವಾಗಬಹುದೆಂದು ನಿರೀಕ್ಷಿಸಬಹುದು. ಯಾ ಅಯ್ಯುಹಲ್ಲದೀನ ಆಮನೂ ಲಾ ತಸ್ಅಲೂ ಅನ್ ಅಶ್ಯಾಅ ಇನ್ ತುಬ್ದ ಲಕುಂ ತಸುಕುಂ وإن تسألوا عنها حين ينزل القرآن تبد لكم عفى الله عنها والله غفور حليم. ಓ ಸತ್ಯವಿಶ್ವಾಸಿಗಳೇ, ಬಹಿರಂಗಗೊಳಿಸಿದರೆ ನಿಮಗೆ ಅಪ್ರಿಯವಾಗಬಹುದಾದಂತಹ ವಿಷಯಗಳ ಬಗ್ಗೆ ಪ್ರಶ್ನಿಸಬೇಡಿ. ಆದರೆ ಕುರ್ಆನ್ ಅವತೀರ್ಣಗೊಳ್ಳುತ್ತಿರುವಾಗ ಅಂತಹವುಗಳ ಕುರಿತು ಕೇಳಿದರೆ ಅವು ನಿಮಗೆ ಪ್ರಕಟಗೊಳಿಸಲ್ಪಡುವು. ನೀವು ಇಷ್ಟರ ತನಕ ಮಾಡಿರುವುದನ್ನು ಅಲ್ಲಾಹು ಕ್ಷಮಿಸಿಬಿಟ್ಟನು. ಅವನು ಕ್ಷಮಾಶೀಲನೂ ಸಹನಶೀಲನೂ ಆಗಿರುತ್ತಾನೆ. ನಿಮಗಿಂತ ಮುಂಚೆ ಒಂದು ಜನಾಂಗವು ಇದೇ ತರದ ಪ್ರಶ್ನೆಗಳನ್ನು ಕೇಳಿತ್ತು. ಮುಂದೆ ಅವರು ಈ ವಿಷಯಗಳಿಂದಾಗಿಯೇ ಸತ್ಯ ನಿಷೇಧದಲ್ಲಿ ಸಿಲುಕಿಬಿಟ್ಟರು. ولا وصيلة ولا حام ولكن الذين كفروا يفترون على الله الكذب وأكثرهم لا يعقلون. ಅಲ್ಲಾಹನು ಯಾವುದೇ ಬಹೀರವನ್ನಾಗಲಿ, ಸಾಯಿಬವನ್ನಾಗಲಿ, ವಸೀಲವನ್ನಾಗಲಿ, ಹಾಮವನ್ನಾಗಲಿ ನಿಶ್ಚಯಿಸಿಲ್ಲ. ಆದರೆ ಈ ಸತ್ಯ ನಿಷೇಧಿಗಳು ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸುತ್ತಾರೆ ಮತ್ತು ಅವರಲ್ಲಿ ಹೆಚ್ಚಿನವರು ಇಂತಹ ಭ್ರಾಮಕ ವಿಷಯಗಳನ್ನು ನಂಬುವ ಬುದ್ಧಿಹೀನರು. وَإِذَا قِيلَ لَهُمْ تَعَالَوْا إِلَى مَا أَنزَلَ اللَّهُ وَإِلَى الرَّسُولِ قالوا حسبنا ما وجدنا عليه آباءنا أولو كان آباؤهم لا يعلمون شيئا ولا يهتدون. ಅಲ್ಲಾಹನು ಅವತೀರ್ಣಗೊಳಿಸಿದ ಶಾಸನದ ಕಡೆಗೂ ಆತನ ಸಂದೇಶವಾಹಕರ ಕಡೆಗೂ ಬನ್ನಿರಿ ಎಂದು ಅವರೊಡನೆ ಹೇಳಿದಾಗ ಅವರು,
ನಾವು ನಮ್ಮ ಪೂರ್ವಿಕರನ್ನು ಯಾವ ಮಾರ್ಗದಲ್ಲಿ ಕಂಡಿದ್ದೇವೋ ಅದೇ ನಮಗೆ ಸಾಕು ಎಂದು ಹೇಳುತ್ತಾರೆ. ಪೂರ್ವಿಕರು ಏನೂ ಅರಿತಿರದಿದ್ದರೂ ಮತ್ತು ಅವರಿಗೆ ಸನ್ಮಾರ್ಗದ ಅರಿವೇ ಇಲ್ಲದಿದ್ದರೂ ಇವರು ಅವರನ್ನೇ ಅನುಕರಿಸುತ್ತಲಿರುವರೇ? ಯಾ ಅಯ್ಯುಹಲ್ಲದೀನ ಆಮನೂ ಅಲೈಕುಂ ಅನ್ಫುಸಕುಂ ಲಾ ಯದುರ್ರುಕುಂ ಮನ್ ضل ಇದಾ ಇಹ್ತದೈತುಂ ಇಲಲ್ಲಾಹಿ ಮರ್ಜಿಉಕುಂ ಜಮೀಅನ್ ಫಯುನಬ್ಬಿಉಕುಂ ಬಿಮಾ ಕುಂತುಂ ತಅಮಲೂನ್. ಓ ಸತ್ಯವಿಶ್ವಾಸಿಗಳೇ, ನೀವು ನಿಮ್ಮ ಬಗ್ಗೆ ಚಿಂತಿಸಿಕೊಳ್ಳಿರಿ. ನೀವು ಸ್ವತಃ ಸತ್ಪಥದಲ್ಲಿದ್ದರೆ ಇತರರ ಪಥಭ್ರಷ್ಟತೆಯಿಂದ ನಿಮಗೇನೂ ಕೇಡುಂಟಾಗದು. ನಿಮಗೆಲ್ಲರಿಗೂ ಅಲ್ಲಾಹನ ಕಡೆಗೆ ಮರಳಿ ಸಾಗಲಿಕ್ಕಿದೆ. ನೀವೇನು ಮಾಡುತ್ತಿದ್ದೀರೆಂದು ಆಗ ಅವನು ನಿಮಗೆ ತೋರಿಸಿಕೊಡುವನು. ಯಾ ಅಯ್ಯುಹಲ್ಲದೀನ ಆಮನೂ ಶಹಾದತು ಬೈನಿಕುಂ ಇದಾ ಹದರ ಅಹದಕುಮುಲ್ ಮೌತು حين الوصية اثنان ذوى عدل منكم أو آخران من غيركم إن أنتم ضربتم في الأرض فأصابتكم مصيبة الموت تحبسونهما من بعد الصلاة فيقسمان بالله إن ارتبتم لا نشتري به ثمنا ولو كان ذا قربى ولا نكتم شهادة الله إنا إذا لمن الآثمين. ಓ ಸತ್ಯವಿಶ್ವಾಸಿಗಳೇ, ನಿಮಗಾರಿಗಾದರೂ ಮರಣದ ಕಾಲ ಬಂದಾಗ ಮತ್ತು ಅವನು ಉಯಿಲು ಮಾಡುತ್ತಿರುವಾಗ ನಿಮ್ಮ ಕೂಟದಿಂದ ಇಬ್ಬರು ನ್ಯಾಯಶೀಲರನ್ನು ಸಾಕ್ಷಿಗಳನ್ನಾಗಿರಿಸಿಕೊಳ್ಳಬೇಕು. ಅಥವಾ ನೀವು ಪ್ರಯಾಣದಲ್ಲಿದ್ದಾಗ ನಿಮಗೆ ಮರಣಯಾತನೆಯುಂಟಾದರೆ ಅನ್ಯ ಧರ್ಮೀಯರಿಂದಲಾದರೂ ಇಬ್ಬರನ್ನು ಸಾಕ್ಷಿಗಳನ್ನಾಗಿರಿಸಿಕೊಳ್ಳಿರಿ. ಆ ಬಳಿಕ ಸಂದೇಹವೇನಾದರೂ ಉಂಟಾದರೆ ಇಬ್ಬರು ಸಾಕ್ಷಿದಾರರನ್ನು ನಮಾಜಿನ ಬಳಿಕ ಮಸೀದಿಯೊಳಗೆ ತಡೆದಿರಿಸಬೇಕು. ಅವರು ಅಲ್ಲಾಹನ ಪ್ರಮಾಣ ಮಾಡುತ್ತಾ, ಒಬ್ಬನು ನಮ್ಮ ಬಂಧು ಬಳಗದವನೇ ಆಗಿದ್ದರೂ ನಾವು ಅವನಿಗೆ ರಿಯಾಯತಿ ತೋರಿಸುವವರಲ್ಲ, ನಾವು ಯಾವುದೇ ಸ್ವಂತ ಲಾಭಕ್ಕಾಗಿ ಸಾಕ್ಷ್ಯ ವಿಕ್ರಯ ಮಾಡುವವರಲ್ಲ ಮತ್ತು ಅಲ್ಲಾಹನಿಗೆ ಸಂಬಂಧಿಸಿದ ಸಾಕ್ಷ್ಯವನ್ನು ಅಡಗಿಸುವವರಲ್ಲ. ಒಂದು ವೇಳೆ ನಾವು ಹಾಗೆ ಮಾಡಿದರೆ ಪಾಪಿಗಳಲ್ಲಿ ಗಣಿಸಲ್ಪಡುವೆವು ಎಂದು ಹೇಳಬೇಕು. فآخران يقومان مقامهما من الذين استحق عليهم الأوليان فيقسمان بالله لشهادتنا أحق من شهادتهما وما اعتدينا إنا إذا لمن الظالمين. ಆದರೆ ಅವರಿಬ್ಬರೂ ತಮ್ಮನ್ನು ತಾವೇ ಪಾಪಕ್ಕೆ ಗುರಿಪಡಿಸಿಕೊಂಡರೆಂದು ತಿಳಿದು ಬಂದರೆ ಅವರ ಸ್ಥಾನದಲ್ಲಿ ಸಾಕ್ಷಿ ನೀಡುವುದರಲ್ಲಿ ಅವರಿಗಿಂತಲೂ ಹೆಚ್ಚು ಅರ್ಹತೆ ಪಡೆದ ಬೇರೆ ಇಬ್ಬರು ಹಕ್ಕುಚ್ಯುತಿಗೆ ತುತ್ತಾದವರ ಪೈಕಿ ಸಾಕ್ಷಿಗಳಾಗಿ ನಿಲ್ಲಬೇಕು. ಅವರು ಅಲ್ಲಾಹನ ಮೇಲೆ ಆಣೆ ಹಾಕಿ, ನಮ್ಮ ಸಾಕ್ಷ್ಯವು ಅವರ ಸಾಕ್ಷ್ಯಕ್ಕಿಂತ ಅಧಿಕ ಸತ್ಯವಾಗಿರುತ್ತದೆ, ನಾವು ನಮ್ಮ ಸಾಕ್ಷ್ಯದಲ್ಲಿ ಯಾವುದೇ ಅತಿರೇಕಗೈದಿರುವುದಿಲ್ಲ, ಹಾಗೆ ಮಾಡಿದರೆ ನಾವು ಅಕ್ರಮಿಗಳಲ್ಲಾಗುವೆವು ಎಂದು ಹೇಳಬೇಕು. أو يخافوا أن ترد أيمان بعد أيمانهم واتقوا الله واسمعوا والله لا يهدي القوم الفاسقين. ಈ ಕ್ರಮದಿಂದಾಗಿ ಜನರು ನಿಖರವಾಗಿ ಸಾಕ್ಷ್ಯ ಹೇಳುವರು ಅಥವಾ ಕನಿಷ್ಠ ಪಕ್ಷ ಅವರ ಪ್ರಮಾಣವಚನಗಳ ನಂತರ ಇತರರ ಪ್ರಮಾಣವಚನಗಳ ಮೂಲಕ ತಮ್ಮ ಖಂಡನೆಯಾಗದಂತೆ ಭಯಪಡುವರೆಂದು ಹೆಚ್ಚಾಗಿ ಪ್ರತೀಕ್ಷಿಸಬಹುದು. ಅಲ್ಲಾಹನನ್ನು ಭಯಪಡಿರಿ ಮತ್ತು ಕಿವಿಗೊಟ್ಟು ಕೇಳಿರಿ, ಅಲ್ಲಾಹು ಆಜ್ಞೋಲ್ಲಂಘಕರನ್ನು ತನ್ನ ಸನ್ಮಾರ್ಗದಿಂದ ವಂಚಿತಗೊಳಿಸುತ್ತಾನೆ. ಯೌಮ ಯಜ್ಮഉ ಅಲ್ಲಾಹು ar-rusula ಫಯಕೂಲು ಮಾದಾ ಉಜಿಬ್ತುಂ ಕಾಲೂ ಲಾ ಇಲ್ಮ ಲನಾ ಇನ್ನಕ ಅಂತ ಅಲ್ಲಾಮುಲ್ ಘುಯೂಬ್. ಅಲ್ಲಾಹನು ಸಂದೇಶವಾಹಕರನ್ನೆಲ್ಲ ಒಟ್ಟುಗೂಡಿಸಿ ನಿಮಗೆ ಯಾವ ಉತ್ತರ ಕೊಡಲಾಯಿತೆಂದು ಕೇಳುವ ಆ ದಿನ ಅವರು, ನಮಗೇನೂ ಅರಿವಿಲ್ಲ,
ನೀನೇ ರಹಸ್ಯವಾಗಿರುವ ಸಕಲ ಪರಮಾರ್ಥಗಳನ್ನು ಅರಿಯುವವನಾಗಿರುತ್ತಿ ಎಂದೇ ನಿವೇದಿಸುವರು. إذ قال الله يا عيسى ابن مريم اذكر نعمتي عليك وعلى والدتك إذ أيدتك بروح القدس تكلم الناس في المهد وكهلا وإذ علمتك الكتاب والحكمة والتوراة والإنجيل وإذ تخلق من الطين كهيئة الطير بإذني فتنفخ فيها فتكون طيرا بإذني وتبرئ الأكمه والأبرص بإذني وإذ تخرج الموتى بإذني وإذ كففت بني إسرائيل عنك إذ جئتهم بالبينات فقال الذين كفروا منهم إن هذا إلا سحر مبين. ಅಲ್ಲಾಹು ಹೀಗೆ ಹೇಳಲಿರುವ ಆ ಸಂದರ್ಭವನ್ನು ಊಹಿಸಿರಿ. ಓ ಮರಿಯಮರ ಪುತ್ರ ಈಸಾ, ನಾನು ನಿನಗೂ ನಿನ್ನ ಮಾತೆಗೂ ದಯಪಾಲಿಸಿದ್ದ ಭವ್ಯ ಕೊಡುಗೆಗಳನ್ನು ಜ್ಞಾಪಿಸು. ನಾನು ಪವಿತ್ರಾತ್ಮನ ಮೂಲಕ ನಿನಗೆ ಸಹಾಯ ಮಾಡಿದೆ. ನೀನು ತೊಟ್ಟಿಲಲ್ಲಿಯೂ ವೃದ್ಧಾಪ್ಯದಲ್ಲಿಯೂ ಮಾತಾಡುತ್ತಿದ್ದೆ. ನಾನು ನಿನಗೆ ಗ್ರಂಥ ಮತ್ತು ಯುಕ್ತಿ, ತೌರಾತ್ ಮತ್ತು ಇಂಜೀಲುಗಳನ್ನು ಕೊಟ್ಟಿದ್ದೆ. ನೀನು ನನ್ನ ಅಪ್ಪಣೆಯಿಂದ ಮಣ್ಣಿನಿಂದ ಪಕ್ಷಿಯ ಪ್ರತಿರೂಪವನ್ನು ರಚಿಸುತ್ತಿದ್ದೆ ಮತ್ತು ಅದಕ್ಕೆ ಊದುತ್ತಿದ್ದೆ. ಅದು ನನ್ನ ಅಪ್ಪಣೆಯಿಂದ ಪಕ್ಷಿಯಾಗಿ ಬಿಡುತ್ತಿತ್ತು. ನೀನು ಹುಟ್ಟು ಕುರುಡರನ್ನೂ ಕುಷ್ಠರೋಗಿಗಳನ್ನು ನನ್ನ ಅಪ್ಪಣೆಯಿಂದ ವಾಸಿ ಮಾಡುತ್ತಿದ್ದೆ. ಮೃತದೇಹಗಳನ್ನು ನನ್ನ ಅಪ್ಪಣೆಯಿಂದ ಎಬ್ಬಿಸುತ್ತಿದ್ದೆ. ಮುಂದೆ ನೀನು ಬನಿ ಇಸ್ರಾಯೀಲರ ಬಳಿಗೆ ಸುವ್ಯಕ್ತ ದೃಷ್ಟಾಂತಗಳನ್ನು ಕೊಂಡು ಹೋದಾಗ ಅವರಲ್ಲಿದ್ದ ಸತ್ಯನಿಷೇಧಿಗಳು ಈ ದೃಷ್ಟಾಂತಗಳು ಮಾಟಗಾರಿಕೆಯ ವಿನಃ ಬೇರೇನೂ ಅಲ್ಲ ಎಂದರು. ಆಗ ನಾನೇ ನಿನ್ನನ್ನು ಅವರಿಂದ ರಕ್ಷಿಸಿದೆನು. وَإِذْ أَوْحَيْتُ إِلَى الْحَوَارِيِّينَ أَنْ آمِنُوا بِي وَبِرَسُولِي قَالُوا آمَنَّا وَاشْهَدْ بِأَنَّنَا مُسْلِمُونَ. ನನ್ನ ಮೇಲೂ ನನ್ನ ಸಂದೇಶವಾಹಕರ ಮೇಲೂ ವಿಶ್ವಾಸವಿಡಿರೆಂದು ಹವಾರಿಗಳಿಗೆ ನಾನು ಸೂಚನೆ ಕೊಟ್ಟಾಗ ನಾವು ವಿಶ್ವಾಸವಿಟ್ಟೆವೆಂದು, ನಾವು ಮುಸ್ಲಿಮರಾಗಿರುವ ಬಗ್ಗೆ ಸಾಕ್ಷಿ ನಿಲ್ಲಿರೆಂದು ಅವರು ಹೇಳಿದರು. إذ قال الحواريون يا عيسى ابن مريم هل يستطيع ربك أن ينزل علينا مائدة من السماء قال اتقوا الله إن كنتم مؤمنين. ಹವಾರಿಗಳಿಗೆ ಸಂಬಂಧಿಸಿದ ಈ ಘಟನೆಯೂ ನೆನಪಿರಲಿ. ಹವಾರಿಗಳು, ಓ ಮರಿಯಮರ ಪುತ್ರ ಈಸಾ, ನಿಮ್ಮ ಪ್ರಭು ನಮ್ಮ ಮೇಲೆ ಆಕಾಶದಿಂದ ಊಟದ ಹರಿವಾಣವನ್ನು ಇಳಿಸಬಲ್ಲನೆ ಎಂದು ಕೇಳಿದಾಗ ಈಸಾರವರು, ನೀವು ಸತ್ಯವಾದಿಗಳಾಗಿದ್ದರೆ ಅಲ್ಲಾಹನನ್ನು ಭಯಪಡಿರಿ ಎಂದರು. ونعلم أن قد صدقتنا ونكون عليها من الشاهدين. ಆಗ ಅವರು, ನಾವು ಆ ಹರಿವಾಣದಿಂದ ಉಣ್ಣುವಂತಾಗಲಿಕ್ಕೂ ಅದರಿಂದ ನಮ್ಮ ಮನಸ್ಸಿಗೆ ಶಾಂತಿಯುಂಟಾಗಲಿಕ್ಕೂ ತಾವು ನಮ್ಮೊಡನೆ ಹೇಳಿದುದೆಲ್ಲ ಸತ್ಯವೆಂದು ನಮಗೆ ತಿಳಿದು ಬರಲಿಕ್ಕೂ ನಾವು ಅದರ ಬಗ್ಗೆ ಸಾಕ್ಷಿಗಳಾಗಿರಲಿಕ್ಕೂ ಬಯಸುತ್ತೇವೆ ಎಂದರು. قال عيسى ابن مريم اللهم ربنا أنزل علينا مائدة من السماء تكون لنا عيدا لأولنا وآخرنا وآية منك وارزقنا وأنت خير الرازقين. ಆಗ ಮರಿಯಮರ ಪುತ್ರ ಈಸಾರವರು ಹೀಗೆ ಪ್ರಾರ್ಥಿಸಿದರು, ಓ ಅಲ್ಲಾ, ನಮ್ಮ ಪ್ರಭು, ಆಕಾಶದಿಂದ ನಮಗೊಂದು ಊಟದ ಹರಿವಾಣವನ್ನು ಇಳಿಸು. ಅದು ನಮಗೂ ನಮ್ಮ ಹಿಂಗಾಮಿಗಳಿಗೂ ಮುಂಗಾಮಿಗಳಿಗೂ ಸಂತಸದ ಸಂದರ್ಭವಾಗಿಯೂ ನಿನ್ನ ಕಡೆಯಿಂದ ಒಂದು ದೃಷ್ಟಾಂತವಾಗಿಯೂ ಪರಿಣಮಿಸಲಿ. ನಮಗೆ ಆಹಾರ ಪ್ರದಾನ ಮಾಡು, ನೀನು ಅತ್ಯುತ್ತಮ ಅನ್ನದಾತನು. فمن يكفر بعد منكم فإني أعذبه عذابا لا أعذبه أحدا من العالمين. ಅಲ್ಲಾಹು ಹೀಗೆ ಉತ್ತರವಿತ್ತನು, ನಾನು ಅದನ್ನು ನಿಮ್ಮ ಮೇಲೆ ಇಳಿಸುವವನಿದ್ದೇನೆ. ಆದರೆ ಅನಂತರ ನಿಮ್ಮ ಪೈಕಿ ಸತ್ಯ ನಿಷೇಧ ಕೈಕೊಂಡವನಿಗೆ
ಜಗತ್ತಿನಲ್ಲಿ ಬೇರಾರಿಗೂ ಕೊಡದಂತಹ ಶಿಕ್ಷೆ ಕೊಡುವೆನು. وَإِذْ قَالَ اللَّهُ يَا عِيسَى ابْنَ مَرْيَمَ أَنْتَ قُلْتَ لِلنَّاسِ اتَّخِذُونِي وَأُمِّيَ إِلَٰهَيْنِ مِن دُونِ اللَّهِ قَالَ سُبْحَانَكَ مَا يَكُونُ لِي أَنْ أَقُولَ مَا لَيْسَ لِي بِحَقٍّ إِن كُنتُ قُلْتُهُ فَقَدْ عَلِمْتَهُ تَعْلَمُ مَا فِي نَفْسِي وَلَا أَعْلَمُ مَا فِي نَفْسِكَ إِنَّكَ أَنْتَ عَلَّامُ الْغُيُوبِ. ಈ ಉಪಕಾರಗಳನ್ನೆಲ್ಲ ನೆನಪಿಸಿ ಅಲ್ಲಾಹನು, ಓ ಮರ್ಯಮರ ಪುತ್ರ ಈಸಾ, ಅಲ್ಲಾಹನ ಹೊರತು ನನ್ನನ್ನು ನನ್ನ ಮಾತೆಯನ್ನು ದೇವರನ್ನಾಗಿ ಮಾಡಿಕೊಳ್ಳಿರೆಂದು ನೀವು ಜನರೊಡನೆ ಹೇಳಿದ್ದೀರಾ ಎಂದು ಕೇಳುವಾಗ ಅವರು ಉತ್ತರಿಸುವರು, ನೀನು ಪರಮ ಪಾವನನು. ನನಗೆ ಹೇಳಲು ಹಕ್ಕಿಲ್ಲದಂತಹ ಮಾತನ್ನು ಹೇಳುವ ಕಾರ್ಯ ನನ್ನದಾಗಿರಲಿಲ್ಲ. ನಾನು ಹಾಗೆ ಹೇಳಿರುತ್ತಿದ್ದರೆ ಅದು ನಿಶ್ಚಯವಾಗಿಯೂ ನಿನಗೆ ತಿಳಿದಿರುತ್ತಿತ್ತು. ನನ್ನ ಮನಸ್ಸಿನಲ್ಲಿರುವುದು ನಿನಗೆ ಗೊತ್ತಿದೆ, ನಿನ್ನ ಮನಸ್ಸಿನಲ್ಲಿರುವುದು ನನಗೆ ಗೊತ್ತಿಲ್ಲ. ನೀನು ಸಕಲ ರಹಸ್ಯ ಪರಮಾರ್ಥಗಳ ಜ್ಞಾನಿಯಾಗಿರುತ್ತಿ. ಮಾ ಕುಲ್ತು ಲಹುಂ ಇಲ್ಲಾ ಮಾ ಅಮರ್ತನಿ ಬಿಹಿ ಅನ್ ಅಬ್ದುಲ್ಲಾಹ ರಬ್ಬಿ ವ ರಬ್ಬಕುಂ ವ ಕುಂತು ಅಲೈಹಿಂ ಶಹೀದನ್ ಮಾ ದುಮ್ತು ಫೀಹಿಂ ಫಲಮ್ಮಾ ತವಫೈತನಿ ಕುಂತ ಅಂತ ಅರ್ರಕೀಬ ಅಲೈಹಿಂ ನೀನು ನನಗೆ ನೀಡಿದ ಆಜ್ಞೆಯ ವಿನಃ ಇನ್ನೇನನ್ನೂ ನಾನು ಅವರಲ್ಲಿ ಹೇಳಿಲ್ಲ. ಅದು ನನ್ನ ಪ್ರಭುವು ನಿಮ್ಮ ಪ್ರಭುವೂ ಆಗಿರುವ ಅಲ್ಲಾಹನ ದಾಸ್ಯ ಆರಾಧನೆ ಮಾಡಿರಿ ಎಂದಾಗಿತ್ತು. ನಾನು ಅವರ ನಡುವೆ ವಾಸಿಸಿದ್ದ ಕಾಲದವರೆಗೆ ಮಾತ್ರ ನಾನು ಅವರ ಮೇಲ್ವಿಚಾರಕನಾಗಿದ್ದೆ. ನೀನು ನನ್ನನ್ನು ಹಿಂದಕ್ಕೆ ಕರೆಸಿಕೊಂಡ ಮೇಲೆ ನೀನೇ ಅವರ ಮೇಲ್ವಿಚಾರಕನಾಗಿರುತ್ತಿ ಮತ್ತು ನೀನಂತೂ ಸಕಲ ವಸ್ತುಗಳ ಮೇಲ್ನೋಟವಿರಿಸುವವನಾಗಿರುತ್ತಿ. ನೀನು ಅವರಿಗೆ ಶಿಕ್ಷೆ ಕೊಟ್ಟರೆ ಖಂಡಿತವಾಗಿಯೂ ಅವರು ನಿನ್ನ ದಾಸರೇ, ಮತ್ತು ಅವರನ್ನು ಕ್ಷಮಿಸಿಬಿಟ್ಟರೆ ನಿಶ್ಚಯವಾಗಿಯೂ ನೀನು ಅಜೇಯನೂ ಯುಕ್ತಿಪೂರ್ಣನೂ ಆಗಿರುತ್ತಿ. الصادقين صدقهم لهم جنات تجري من تحتها الأنهار خالدين فيها أبدا رضي الله عنهم ورضوا عنه ذلك الفوز العظيم. ಆಗ ಅಲ್ಲಾಹು ಹೇಳುವನು, ಸತ್ಯಸಂಧರಿಗೆ ಅವರ ಸತ್ಯಸಂಧತೆಯ ಫಲ ನೀಡುವ ದಿನವಿದು. ಅವರಿಗಾಗಿ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಿವೆ. ಇಲ್ಲಿ ಅವರು ಸದಾಕಾಲವೂ ವಾಸಿಸುತ್ತಿರುವರು. ಅಲ್ಲಾಹು ಅವರಿಂದ ಸಂತುಷ್ಟನಾದನು ಮತ್ತು ಅವರು ಅವನಿಂದ ಸಂತುಷ್ಟರಾದರು. ಇದೇ ಅತ್ಯುತ್ಕೃಷ್ಟ ಯಶಸ್ಸು. ಲಿಲ್ಲಾಹಿ ಮುಲ್ಕು ಸ್ಸಮಾವಾತಿ ವಲ್ ಅರ್ದಿ ವಮಾ ಫೀಹಿನ್ ವಹುವ ಅಲಾ ಕುಲ್ಲಿ ಶೈಇನ್ ಕದೀರ್. ಭೂಮಿ ಆಕಾಶಗಳ ಮತ್ತು ಅವುಗಳೊಳಗಿರುವ ಸರ್ವಸ್ವದ ಸಾರ್ವಭೌಮತೆ ಅವನಿಗೇ ಇದೆ ಮತ್ತು ಅವನು ಸಕಲ ವಸ್ತುಗಳ ಮೇಲೆ ಸಾಮರ್ಥ್ಯವುಳ್ಳವನು.